ಇಷ್ಟೊತ್ತು ಅಡ್ಡ ಇತ್ತು ಚೇರು. ಈಗಲಾದರೂ ಒಂಚೂರು ಬಣಕಾರ ಮುಖ ಕಾಣ್ತಿ. ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಗಣ್ಯರೇ ಮತ್ತು ನನ್ನ ಮಾಧ್ಯಮ ಮಿತ್ರರೇ, ರಾಘವೇಂದ್ರ ಚಿತ್ರವಾಣಿ ಪ್ರಶಸ್ತಿ ಇದು ನನ್ನ 2ನೇ ಪ್ರಶಸ್ತಿ. ಇದು ಇವತ್ತಿನ ಅವಾರ್ಡ್ ಇದರಲ್ಲಿ ಕೊನೆಯದಾಗಿ ಕೊಟ್ಟಂಥ ಪ್ರಶಸ್ತಿ. ಅವರೇ ನಮ್ಮ ದಿವ್ಯಾ ಅವರು ಹೇಳಿದ್ದು, ಮೊದಲು ಹಾಡು ಬರ್ಸ್ಕೊಳಕ್ಕೆ ಬಂದ್ಬಿಡ್ತಾರೆ, ಫಸ್ಟ್ ಹಾಡು ಬಂದುಬಿಡ್ಬೇಕು, ಪ್ರಶಸ್ತಿ ಕೊನೆಯಲ್ಲೇ ತಗೋಬೇಕು. ಖುಷಿ ಆಯ್ತು ನನಗೆ. ರಾಘವೇಂದ್ರ ಚಿತ್ರವಾಣಿ ಪ್ರಶಸ್ತಿ ಅಂದ ಕೂಡಲೇ ನನಗೆ ಮೊದಲಿಗೆ ನೆನಪಾಗೋದು ಸುಧೀಂದ್ರ ಅವರ ನಗು ಮುಖ ಮತ್ತು ಅವರ ಮಾರ್ಗದರ್ಶನ. ತುಂಬ ನಾನೊಂದು ಇನ್ಸಿಡೆಂಟು ಕಳೆದ ಸಲ ಹೇಳಬೇಕಿತ್ತು, ಈಗ ನೆನಪಾಯಿತು. ನಲ್ಲ ಸಿನಿಮಾ ಯಶಸ್ವಿ ಆದಮೇಲೆ ಒಂದು ದಿವಸ ನನಗೆ ಫೋನ್ ಮಾಡಿದ್ರು, ಎಲ್ಲಿದ್ದೀರಿ ಅಂತ. ನನ್ನ ಆಫೀಸಲ್ಲಿ ಅವರೇ ರಾಘವೇಂದ್ರ ಚಿತ್ರವಾಣಿ ಅಂದರೆ ಸುಧೀಂದ್ರ ಅವರು ಮತ್ತು ವೆಂಕಟೇಶ್ ಅವರೇ ನಲ್ಲ ಸಿನಿಮಾದ PRO, ನನ್ನ ಮೊದಲ ನಿರ್ದೇಶನದ ಸಿನಿಮಾದ PRO. ಸಿನಿಮಾ ಆದಮೇಲೆ ನನಗೊಂದು ಸಲ ಫೋನ್ ಮಾಡಿದ್ರು, ಮಾತಾಡಬೇಕು ಅಂದು. ಬನ್ನಿ ಸರ್, ಇಲ್ಲ ನಾನು ಎಲ್ಲಿದ್ದೀರಿ ಹೇಳಿ, ನಾನು ಬರ್ತೀನಿ ಅಂದೆ. ಇಲ್ಲ ನಾನು ನಿಮ್ಮ ಆಫೀಸ್ ನೋಡಬೇಕು, ಬರ್ತೀನಿ ಅಂದರು. ಬಂದರು ನನ್ನ ಆಫೀಸ್ಗೆ. ಬಂದು ಒಂದು ಸಿನಿಮಾ ಮಾಡ್ತೀರಾ ಅಂದರು. ಹೇಳಿ ಸರ್, ನಾವೊಂದು ಸಿನಿಮಾ ಮಾಡೋಣ, ನೀವು ನಿರ್ದೇಶನ ಮಾಡಿ. ಚೆನ್ನಾಗಿದೆ, ಒಂದು ಕತೆ ಮಾಡಿ ಫಸ್ಟು. ಸರಿ ಸರ್, ನನ್ನ ತಲೆಯಲ್ಲಿ ಒಂದಿದೆ ಹೇಳ ಅಂದರೆ. ಹೇಳಿ ಸರ್ ಅಂದೆ. ಟೈಟ್ಲು ಕರಿ ಗಂಡ ಬಿಳಿ ಹೆಂಡ್ತಿ. ಸೀರಿಯಸ್ ಆಗಿ ನನಗೆ ಇದು ಒಂಥರ ಏನು ಸರ್ ಫನ್ನಾಗಿದೆ. ಇಲ್ಲ, ಫನ್ ತುಂಬ ತಮಾಷೆ ಇಟ್ಕೊಂಡು ಒಂದು ಸಿನಿಮಾ ಮಾಡೋಣ. ಆರ್ಟಿಸ್ಟ್ ಯಾರು ಸರ್? ಕರಿಬಸವಯ್ಯ, ಭಾವನಾ ಅವರಿಬ್ಬರನ್ನ ಕಾಂಬಿನೇಷನ್ ಇಟ್ಟು ಒಂದು ಸಿನಿಮಾ ಮಾಡೋಣ ಅಂತ. ಸರಿ ಸರ್ ಅಂದೆ. ಆಮೇಲೆ ತುಂಬ ದಿವಸಗಳ ನಂತರ ಬೇರೆ ಬೇರೆ ರೀತಿ ಬೆಳವಣಿಗೆಲ್ಲ ಆಗಲಿಲ್ಲ. ಯಾವಾಗಲೂ ಈ ಥರದ್ದು. ಆಮೇಲೆ ಅವರು ನಮ್ಮ ಸಿನಿಮಾದ ಪ್ರಮೋಷನಲ್ಲಾಗಲಿ ಪ್ರತಿಯೊಂದರಲ್ಲೇ ಅವರು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಿದ್ದು ಎಲ್ಲವೂ ನೆನಪಾಗುತ್ತೆ. ಇನ್ನು ಈ ಸಿನಿಮಾದ ನನ್ನ ದ್ವಾಪರ ಹಾಡು, ಈ ಹಾಡಿನ ಇವತ್ತಿನ ಈ ಚಿತ್ರವಾಣಿ ಪ್ರಶಸ್ತಿಯನ್ನು ಭಾರತದ ಆಚೆಗಿನ ಕನ್ನಡಿಗರೂ ಕೂಡ ಇದನ್ನು ಇಷ್ಟು ದೊಡ್ಡ ಯಶಸ್ಸು ಮಾಡಿದ್ದಕ್ಕೆ ಆ ಎಲ್ಲ ಕನ್ನಡಿಗರಿಗೆ, 6 ಕೋಟಿ ಅಲ್ಲ, ಇಡೀ ಜಗತ್ತಿನ ಮೂಲೆ ಮೂಲೆಯಲ್ಲಿರುವ ಎಲ್ಲ ಕನ್ನಡಿಗರಿಗೆ ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ ನಾನು. ಮತ್ತು ಇವತ್ತು ನನ್ನ ನಿರ್ದೇಶಕರು ಬಂದಿದ್ದಾರೆ, ಶ್ರೀನಿವಾಸರಾಜ್ ಅವ್ರ ಜೊತೆ ಅವ್ರು ಮಾಡಿದ ಎಲ್ಲ ಸಿನಿಮಾದಲ್ಲೂ ಕೆಲಸ ಮಾಡ್ತೀನಿ. ಅವ್ರಿಗೂ ನನಗೊಂದು ಕಾಂಪಿಟೇಷನ್ ಇತ್ತು, ನಾವು ಇಷ್ಟೆಲ್ಲ ಕೆಲಸ ಮಾಡ್ತೀವಿ, ಒಂದು ಹಾಡು ವರ್ಕೌಟ್ ಆಗ್ತಾ ಇಲ್ವಲ್ಲ. ಅಲ್ಲ ಗುರು, ದಂಡುಪಾಳ್ಯ ಸಿನಿಮಾ ಮಾಡ್ಬಿಟ್ಟು 6 ವರ್ಕೌಟ್ ಆಗ್ತಾಯಿಲ್ಲ ಅಂದರೆ ನಾನೇನು ಹಿಂಗೆ ಹೇಳ್ತಿದ್ದೆ. ಅದು ಸರಿಯಾಗಿ ಇಂಥದ್ದೊಂದು ಸಿನಿಮಾ ಬಂತು. ದ್ವಾಪರ ಹಾಡಷ್ಟು ದೊಡ್ಡ ಯಶಸ್ಸಾಗಿತ್ತು. ಅರ್ಜುನ್ ಜನ್ಯ ಮತ್ತು ನಮ್ಮ ಡೈರೆಕ್ಟರ್ ಶ್ರೀನಿವಾಸರಾಜು, ಇಡೀ ಚಿತ್ರತಂಡಕ್ಕೆ ಇದನ್ನು ಈ ಪ್ರಶಸ್ತಿಯ ಹಿರಿಮೆಯು ಅವ್ರಿಗೂ ಕೂಡ ಸಲ್ಲಲಿ ಅಂತ ಬಯಸ್ತೀನಿ. ಇನ್ನು ಹೆಚ್ಚು ಜಾಸ್ತಿ ಮಾತಾಡೋದನ್ನ ಗೊತ್ತಿಲ್ಲ. ರಾಘವೇಂದ್ರ ಚಿತ್ರವಾಣಿ ಇದೆಲ್ಲದ ನಂತರ ಕಳೆದ ಸಲ ನಾನು ಪ್ರಶಸ್ತಿ ತೊಗೊಂಡಾಗ ಕೂಡ ನಮ್ಮ ಮೀನಾಕ್ಷಿ ಅಮ್ಮ ಅವರು ಅದೇ ವೇದಿಕೆಯಲ್ಲಿದ್ದರು. ಅವತ್ತು ಕೂಡ ಅವ್ರ ಕೈಲೇ ತೊಗೋಬೇಕು ಪ್ರಶಸ್ತಿ ಅಂತೇಳಿ ತೊಗೊಂಡಿದ್ದೆ. ಮತ್ತು ರಾಘವೇಂದ್ರ ಚಿತ್ರವಾಣಿ ಪ್ರಶಸ್ತಿ ಇವತ್ತು ಕೂಡ ಅವರ ಕೈಯಿಂದ ತೊಗೋತಿದ್ದೀನಿ. ಇದು ನನಗೆ ಹೆಮ್ಮೆ. ಯಾಕೆಂದರೆ ತುಂಬ ಜನ ತುಂಬ ಕಷ್ಟಪಟ್ಟು ಸಿನಿಮಾಗೆ ಬೇರೆ ಬೇರೆ ರೀತಿ ಅಲ್ಲದು, ಗಾಂಧಿನಗರಕ್ಕೆ ಅಲ್ಲದು, ಏನೆಲ್ಲ ಕಷ್ಟಪಡ್ತಾರೆ. ನನಗೆ ಬಹಳ ಸುಲಭವಾಗಿ ಸಿಕ್ಕಂಥ ತುತ್ತು ಇದು ಅಂತಲೇ ಹೇಳಬೇಕು. ಎಲ್ಲೋ ಪಾರ್ಕಲ್ಲಿ ಮೂಲೆಯಲ್ಲಿ ಪುಸ್ತಕಗಳು ಓದ್ಕೊಂಡು ಕೂತಿದ್ದವನ್ನ ಗುರುತಿಸಿ ನನ್ನನ್ನು ಸಿನಿಮಾ ಕರ್ಕೊಂಬಂದವರು KV ಜಯರಾಮ್ ಅವರು. ಅವ್ರ ಜೊತೆ ಸುಮಾರು 1994-95 ಇಡೀ ಸಿನಿಮಾ 2000ನೇ ಇಸ್ವಿ ಬಿಡುಗಡೆ ಆಯಿತು, ಗಾಜಿನ ಮನೆ. ಆದರೆ ಆ ಸಿನಿಮಾದ ಪ್ರಯಾಣ 5 ವರ್ಷದ ಪ್ರಯಾಣ ಅವ್ರ ಜೊತೆ. ಅವರು ಎಷ್ಟು ನಮಗೆ ನಾಲೆಡ್ಜ್ ಕೊಟ್ಟಿದ್ದಾರೆ. ಅವರು ರಾಜ್ ಕಪೂರ್ ಅವರ ಭಾಳ ದೊಡ್ಡ ಅಭಿಮಾನಿಯಾಗಿದ್ದರು. ಎಡಿಟಿಂಗ್ ಸೆನ್ಸ್ ಆಗಲಿ, ಸಿನಿಮಾ ನಿರ್ದೇಶನದ ಬಗ್ಗೆ ಚರ್ಚೆ, ದಿನವೂ ಚರ್ಚೆ, ಪ್ರತಿನಿತ್ಯ ಚರ್ಚೆ, ಕಾದಂಬರಿಗಳ ಬಗ್ಗೆ ಚರ್ಚೆ. ಅಂಥ ನಾನು ಯಾವಾಗಲೂ ಹೇಳ್ತೀನಿ ಹೊಸ ನಿರ್ದೇಶಕರಿಗೆ, ಅಂಥ ನಿರ್ದೇಶಕರುಗಳು ನಮಗೆ ಸಿಗೋದಿಲ್ಲ ಅಂತ. ಅನುಭವದಲ್ಲಿ ಮತ್ತು ಓದಿನಲ್ಲಿ
ಕೂಡ ಸಾಂಸ್ಕೃತಿಕವಾಗಿ ಅಂದರೆ ಕಾದಂಬರಿಗಳನ್ನು ಸಾಹಿತ್ಯವನ್ನು ಓದಿಕೊಂಡಿರುವಂಥ ನಿರ್ದೇಶಕರು ಮತ್ತು ಅನುಭವಿ ನಿರ್ದೇಶಕರು ಭಾಳ ಚಿಕ್ಕಂದಲ್ಲೇ ಸಿನಿಮಾಗೆ ಬಂದು ಎಡಿಟಿಂಗ್ ಆಗಲಿ ಪ್ರತಿಯೊಂದನ್ನು ಬೇರೆ ಬೇರೆ ಸಿನಿಮಾಗಳನ್ನು ನೋಡ್ತಾ ಹೀಗೆಲ್ಲ ಕಲಿತಂಥ ನಿರ್ದೇಶಕರುಗಳು ಕಮ್ಮಿ ಅಂತ. ಸೊ ಕೆ ವಿ ಜಯರಾಮ್ ಅವ್ರ ಫೋಟೋ ನನ್ನ ಕಚೇರಿಯಲ್ಲಿದೆ, ಪ್ರತಿನಿತ್ಯ ಅವ್ರ ಮುಖ ನೋಡ್ತಾ ಇರ್ತೀವಿ. ಅವ್ರ ನೆನಪು ಮಾಡ್ಕೊಳ್ಳದೆ ಇರೋ ದಿವಸವೇ ಇಲ್ಲ. ಹೀಗೆ ಪ್ರಶಸ್ತಿಗಳು ಸಿಕ್ಕಾಗೆಲ್ಲ ಒಂದು ಸಲ ಅವ್ರಿಗೆ ನೆನಪಾಗಿ ಆಗುತ್ತೆ. ಯಾಕೆಂದರೆ ಅವ್ರು ನಮ್ಮನ್ನು ಕರ್ಕೊಂಡು ಬಂದು ಬಿಟ್ಟಿದ್ದಕ್ಕೆ ಇವತ್ತು ಇಲ್ಲಿವರೆಗೂ ಬಂದಿದ್ದೀವಿ ಅಂತ ಭಾಳ ಖುಷಿ ಆಗುತ್ತೆ. ಇನ್ನು ಯಾರ್ದಾದ್ರು ಹೆಸರು ಬಿಟ್ಟಿದ್ರೆ ಕ್ಷಮೆ ಇರಲಿ. ವಿಶೇಷವಾಗಿ ನಮ್ಮ ಇಂದ್ರಜಿತ್ ಸರ್ ಮಗ ಈ ಮೊದಲನೇ ಸಿನಿಮಾಗೆ ಇಂಥದ್ದೊಂದು ಪ್ರಶಸ್ತಿ ತೊಗೊಂಡಿರೋದಕ್ಕೆ ಒಳ್ಳೆಯದಾಗಲಿ, ಇನ್ನೂ ಹೆಚ್ಚಿನ ಕೀರ್ತಿ ಲಭಿಸ್ಲಿ ಅಂತ ಹಾರೈಸ್ತೀನಿ. ನಮ್ಮ ಓಂ ಪ್ರಕಾಶ್ ಸರ್ ಜೊತೆ ಕೂಡ ಕೆಲಸ ಮಾಡಿದ್ದೀನಿ. ಅವರು ಮೊದಲನೇ ಪ್ರಶಸ್ತಿ ಅಂತಂದಿದ್ದು ಆಶ್ಚರ್ಯ ಆದರೂ ಕೂಡ ಅವ್ರಿಗೆ ಇಲ್ಲಿಂದ ಆರಂಭ ಆಗಲಿ. ಅವ್ರು ಇಲ್ಲಿವರೆಗೂ ಮಾಡಿದ ಸಿನಿಮಾಗಳೆಲ್ಲ ಒಂದು ಕಡೆ ಆದರೆ ಇನ್ನು ಮುಂದೆ ಮಾಡುವ ಸಿನಿಮಾಗಳು ಇನ್ನೊಂದು ಎತ್ತರವನ್ನು ತಲುಪಲಿ ಅಂತ ಹಾರೈಸ್ತೀನಿ ಸರ್. ಒಳ್ಳೆಯದಾಗಲಿ ಸರ್, ಎಲ್ರಿಗೂ ಪ್ರಶಸ್ತಿ ಪಡೆದಂಥ ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ವೇದಿಕೆ ಮೇಲಿರೋಂಥ ಎಲ್ಲ ಗಣ್ಯರಿಗೂ ಹಾಗೂ ಮುಂಭಾಗದಲ್ಲಿರುವ ಎಲ್ಲ ಗಣ್ಯರಿಗೂ ನಮಸ್ಕಾರ. ನಮ್ಮ ಸುಧೀಂದ್ರ ವೆಂಕಟೇಶ್ ಅವರು ಚಿಕ್ಕಪ್ಪ ಅವ್ರ ಹೆಸರನ್ನ ಇಟ್ಕೊಂಡೇ ಜೊತೆಯಲ್ಲೇ ಅವರು ಇಷ್ಟು ದಿನವೂ ಬೆಳೆಸ್ಕೊಂಡು ಬರ್ತಾಯಿದ್ದಾರೆ. ಅವರು ಒಂದು PRO ಪತ್ರಕರ್ತನಿಗೆ ಒಂದು ಗೌರವ ಸಿಗಬೇಕಾದ್ರೆ ಸುಧೀಂದ್ರ ಅವರೇ ಕಾರಣ ಅಂದರೆ ತಪ್ಪಾಗಲಾರ್ದು. ಆವತ್ತಿನ ದಿನ ಇದ್ದರು, ಸುಮಾರು ಜನ ಪತ್ರಕರ್ತರುಗಳು ಇದ್ದಾರೆ. ಆದರೆ ಸುಧೀಂದ್ರ ಅವರು ಯಾವ ಮಟ್ಟಕ್ಕೆ ಬೆಳೆದ್ರಂದರೆ ಆ ಕಾಲದಿಂದ ನಾನು ನೋಡ್ತಾನೆ ಇದ್ದೀನಿ. ಅದೇ ರೀತಿ ನಮ್ಮ ಯಾರ ಪತ್ರಕರ್ತರ ನಮ್ಮ PRO ಇದ್ದಾರೆ ಅಂದ ತಕ್ಷಣ ವೆಂಕಟೇಶನೇ ನೆನಪು ಮಾಡ್ಕೊಳ್ತೀವಿ. ಇಡೀ ನಮ್ಮ ಇಂಡಸ್ಟ್ರಿ ಸಿನಿಮಾ ಒಂದು ಹಂತದಲ್ಲಿ ಮಾಡಿದ್ರೆ ಅದನ್ನು ಮೇಲಕ್ಕೆ ತಗೊಳ್ಳೋವಂಥ ನಮ್ಮ ವೆಂಕಟೇಶ್ ಅವ್ರದ್ದು ಒಂದು ವಿಶೇಷ ಕೊಡುಗೆ ಅವ್ರದ್ದು. ನಮಗೆ ಯಾವುದಕ್ಕೆ ಕರೆದ್ರು, ಚಿಕ್ಕದಾಗಲಿ ದೊಡ್ಡದಾಗಲಿ, ಕರೆದ ತಕ್ಷಣ ಬಂದು ನಮಗೆ ಉದಾರವಾಗಿ ಮಾಡಿಕೊಡುವಂಥ ವ್ಯಕ್ತಿ ವೆಂಕಟೇಶ್ ಅವರು. ಅವ್ರ ಬಗ್ಗೆ ಅಷ್ಟು ನಾನು ಮಾತಾಡೋಕ್ಕೆ ಬರಲ್ಲ. ನಮಸ್ಕಾರ ಸರ್. ನಮಸ್ಕಾರ. ಆಯ್ತು, ಅವ್ರದ್ದೆಲ್ಲ ಅರ್ಥ ಆಗುತ್ತೆ ನನಗೆ. ತುಂಬ ವರ್ಷದಿಂದ ಅರ್ಥ ಮಾಡ್ಕೊಂಬಿಟ್ಟಿದ್ದೀನಿ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರನ್ನ, ಹಾಗೆಯೇ ಸಭಾಂಗಣದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಚಿತ್ರರಂಗದ ಗಣ್ಯರನ್ನು, ಸ್ನೇಹಿತರನ್ನು, ಪತ್ರಕರ್ತರನ್ನು ನಮಸ್ಕರಿಸ್ತಾ, ಡಿ ವಿ ಸುಧೀಂದ್ರ ಅವರ ಒಡನಾಟದ ಬಗ್ಗೆ ವೆಂಕಟೇಶ್ ಅವರು ಮಾತಾಡ್ತಾ ಡಿ ವಿ ಸುಧೀಂದ್ರ ಅವ್ರ ಕಾಲದವರು ಅಂತ ನನಗೆ ಅಂದರು. ಆದರೆ ಅವರಷ್ಟು ವಯಸ್ಸು ನನಗಾಗಿಲ್ಲ. ಆದರೆ ನನ್ನ ಮೊದಲನೇ ನಿರ್ಮಾಣದ ಚಿತ್ರಕ್ಕೆ ಅವರೇ PRO. ಕ್ಲಾರಿಫಿಕೇಷನ್ ಕೊಟ್ಬಿಟ್ಟೆ. ಓಕೆ. ಅಂದರೆ ಆ ಒಂದು ಅವಿನಾಭಾವ ಸಂಬಂಧ ನಮ್ಮ ಡಿ ವಿ ಸುಧೀಂದ್ರ ಸಾಹೇಬ್ರ ಜೊತೆಯಲ್ಲಿ. ನನಗೆ ಫಸ್ಟು PRO ಅಂದರೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ನಾನು ಜನರಲ್ಲಾಗಿ ಮಾತಾಡ್ತಾ ಹೀಗೆ ಅಂತ ಅವಾಗ ಗೊತ್ತಾದದ್ದು, ಒಬ್ಬ ಹೊಸದಾಗಿ ನಿರ್ಮಾಣ ಮಾಡೋಕ್ಕೆ ಬರ್ತಕ್ಕಂತಹ ನಿರ್ಮಾಪಕನಿಗೆ ಪತ್ರಕರ್ತರಿಗೆ ಒಂದು ಸಂಬಂಧದ ಕೊಂಡಿಯಾಗಿ ಇವರು ಬ್ರಿಡ್ಜಾಗಿ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದನ್ನು ಟೂರಿಸ್ಟ್ ಹೋಟ್ಲಲ್ಲಿ ಕೂರಿಸ್ಕೊಂಡು ನನ್ನನ್ನು ಸುಮಾರು ಒಂದು 5 ನಿಮಿಷಗಳ 10 ನಿಮಿಷಗಳ ಕಾಲ ಎಲ್ಲ ಸುಭಿಕ್ಷವಾಗಿ ಬಿಡಿಸಿ ಹೇಳಿದರು. ನಾನು ಈ ಹಿಂದೆನೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಒಂದು ಮಾತು ಹೇಳಿದ್ದೆ. ಅವರ ನಡವಳಿಕೆ ನಮ್ಮ ಜೊತೆಯಲ್ಲಿ ಯಾವ ರೀತಿ ಇತ್ತು ಅಂದರೆ, ಅವರು ಒಂಥರ ಏನಪ್ಪ ಅಂದರೆ ಅವ್ರಿಗೆ ನನಗೆ ಇನ್ನೂ ಚಿಕ್ಕ ಹುಡುಗ ಅಂದರೆ ಸಣ್ಣ ವಯಸ್ಸಲ್ಲೇ ನಿರ್ಮಾಪಕ ಆಗ್ಬಿಟ್ಟಿದ್ಯಾ, ಸೊ ಹೀಗಾಗಿ ನಿನಗೆಲ್ಲದು ಒಳ್ಳೇದಾಗಬೇಕು ಅನ್ನೋ ಒಂದು ಇದರಲ್ಲೇ ನನಗೆ ಆಶೀರ್ವಾದ ಮಾಡ್ಕೊಂಡೇ ಇದ್ದರು. ಅಚಾನಕ್ಕಾಗಿ ನನಗೆ ಒಂದು ದಿವಸ ಮಧ್ಯಾಹ್ನ 3 ಗಂಟೆಗೆ ಮೆಸೇಜ್ ಬಂತು, ಅವರು ಇಲ್ಲ ಅಂತ. ಆ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ದೊಡ್ಡ ಮಳೆ ಬರ್ತಾಯಿತ್ತು. ನಾನು ಕೂತ್ಕೊಂಡೆಲ್ಲ ಲೆಕ್ಕಾಚಾರ ಮಾಡ್ತಾಯಿದ್ದೆ. ಮಾತಾಡಿದ ಪ್ರಕಾರ ನನಗಿನ್ನ 5,600 ರೂಪಾಯಿ ಹಣನ ನಾನು ಅವ್ರಿಗೆ ಕೊಡಬೇಕಾಗಿತ್ತು. ಅದನ್ನು ನನ್ನ ಮಳೆ ಬರ್ತಾಯಿದ್ದೆ, ಕಾರಿಲ್ಲ, ನಮ್ಮ ತಂದೆಯವ್ರ ಕಾರ್ ತೊಗೊಂಡೋಗ್ಬಿಟ್ಟಿದ್ದಾರೆ. ಏನು ಮಾಡೋದು ಅಂತೇಳಿ ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿ ಆ ಅಮೌಂಟ್ನ ಹಾಕಿ ಒಂದು ಜರ್ಕಿನ್ ಹಾಕ್ಕೊಂಡು ಒಳಗೆ ಇಟ್ಕೊಂಡು ಚಾಮರಾಜಪೇಟೆಗೆ ಬಂದು ವೆಂಕಟೇಶ್ಗೆ ಹೇಳ್ಬಿಟ್ಟು ಕೊಟ್ಟೆ. ವೆಂಕಟೇಶ್, ನನಗೆ ನನಗಿದು ಬ್ಯಾಲೆನ್ಸ್ ಇತ್ತು, ದಯವಿಟ್ಟು ಇದನ್ನು ಇಟ್ಕೊಳ್ಳಿ ಅಂತೇಳಿ ಕೊಟ್ಬಿಟ್ಟು, ಆಮೇಲೆ ಇದೇ ನಾನು ಎಕ್ಸ್ಟ್ರಾ ಕೊಡ್ತಾ ಇರೋದು ಅಂತ ತಿಳ್ಕೊಳಕ್ಕೆ ಹೋಗ್ಬಿಡಿ, ಮಾತಾಡಿದ್ರಲ್ಲಿ ಏನು ಮಾತಾಡಿದ್ರಲ್ಲ ಅದ್ರಲ್ಲಿ ಕಡಿಮೆ ಕೊಟ್ಟಿದ್ದೆ, ಅದ್ರ ಬ್ಯಾಲೆನ್ಸ್ ಇತ್ತು, ತಗೊಂಬಿಡ್ರಿ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟೆ. ಅಂದರೆ
ಅವರ ಒಂದು ನಿರ್ಮಾಪಕರ ಜೊತೆಲಿದ್ದಂಥ ಸಂಬಂಧ ಏನಿತ್ತಲ್ಲ ಅದು ತುಂಬ ಒಂಥರ ಆತ್ಮೀಯತೆಯಿಂದ ಇತ್ತು. ಅಷ್ಟೇ ಜೊತೆಯಲ್ಲಿ ವ್ಯವಸ್ಥಿತವಾಗಿತ್ತು. ನಾನು ಈ ವೇದಿಕೆಯಲ್ಲಿ ಇವತ್ತು ಹೆಚ್ಚಿಗೆ ಮಾತಾಡ್ದೇನೆ ಪ್ರಭಾಕರ್ ಸಾಹೇಬ್ರಿಗೆ ಒಂದು ಸಣ್ಣ ಮನವಿ ಅಂತ ಬೇಕಾದ್ರೂ ಅಂದ್ಕೊಳ್ಳಿ, ಮನವಿನೇ ಅಂದ್ಕೊಳ್ಳೋದಲ್ಲ, ಮನವಿನೇ. ಚಿತ್ರರಂಗದ ಎಲ್ಲ ಆಯಾಮದಲ್ಲೂ ಕೂಡ ಅವಾರ್ಡ್ಗಳು ಬರ್ತಾ ಇದ್ದಾವೆ, ರಾಜ್ಯ ಸರ್ಕಾರದಿಂದ ಅವಾರ್ಡ್ಗಳನ್ನ ಕೊಡ್ತಾ ಇದ್ದೀರಿ. ಆದರೆ ಸತತವಾಗಿ ಒಂದು ಸಿನಿಮಾ ಮತ್ತು ನಿರ್ಮಾಪಕರು ಮತ್ತು ತಾಂತ್ರಿಕ ವರ್ಗದವರು, ನಿರ್ದೇಶಕರು, ಕಲಾವಿದರು ಪ್ರತಿಯೊಬ್ಬರನ್ನೂ ಪ್ರಚುರಪಡಿಸಿ ಸಮಾಜಕ್ಕೆ ತೋರಿಸ್ಕೊಡ್ತಕ್ಕಂತಹ ಒಂದು ಬ್ರಿಡ್ಜು, ಒಂದು ವ್ಯವಸ್ಥೆ ಇತ್ತು ಅಂದರೆ ಅದು ಪತ್ರಿಕಾ ಸಂಪರ್ಕ ಅಧಿಕಾರಿಗಳು. ಯಾಕೆ ಸಂಪರ್ಕ ಅಧಿಕಾರಿಗಳಿಗೂ ಕೂಡ ಒಂದು ಅವಾರ್ಡನ್ನು ತಾವು ಕೊಡೋದಕ್ಕೆ ಶಿಫಾರಸು ಮಾಡಬಾರ್ದು? ನೀವು ಅಂದರೆ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಇರೋದ್ರಿಂದ ನಾನು ಅದೊಂದು ಒಂದು ಒಂದು ಬೇಡಿಕೆ. ಭಾಳಷ್ಟು ಜನ ಪಿ ಆರ್ ಒಗಳು ಇವತ್ತಿದ್ದಾರೆ. ಸೊ ಅವ್ರಿಗೆಲ್ಲರಿಗೂ ಕೂಡ ಅಟ್ಲೀಸ್ಟ್ ಈಗ ನೋಡ್ರಿ 26-27 ವರ್ಷಗಳ ಕಾಲ ಸತತವಾಗಿ ಚಿತ್ರರಂಗದಲ್ಲಿ ತಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸ್ಕೊಂಡು ಬಂದು ಈ ರೀತಿಯಾದಂಥ ಸಮಾಜಕ್ಕೆ ತೋರಿಸ್ಕೊಡ್ತಕ್ಕಂಥದ್ದು. ಈಗ ಒಂದು ಈ ಮಿನರಲ್ ವಾಟ್ರಿಗೆ ಆ್ಯಕ್ಚುಲಿ ಬಿಸ್ಲೇರಿ ಅಂತಾರಲ್ಲ, ಬಿಸ್ಲೇರಿ ಬಂದು ಮಿನರಲ್ ವಾಟ್ರು, ಹೆಸರು ಬಂದು ಫಸ್ಟ್ ಕಂಪ್ನಿಯ ಹೆಸರು ಬಿಸ್ಲೇರಿ. ಹಂಗೆ ಪಿ ಆರ್ ಒ ಅಂದ ತಕ್ಷಣ ಯಾರು ಅಂದರೆ ವೆಂಕಟೇಶು, ಪಿ ಆರ್ ಒ ಅಂದರೆ ಯಾರು ಅಂದರೆ ಸುಧೀಂದ್ರ, ಅದು ಜೊತೆಲಿ ಬಂದ್ಬಿಟ್ಟಿದೆ. ಸೊ ಹೀಗಾಗಿ ನಾನು ಪ್ರಭಾಕರ್ ಸಾಹೇಬ್ರನ್ನ ದಯಮಾಡಿ, ನಾವು ಬೇಕಾದ್ರೆ ವಾಣಿಜ್ಯ ಮಂಡಳಿಯಿಂದ ನಮ್ಮ ಅಧ್ಯಕ್ಷರು ಇಲ್ಲೇ ಇದ್ದಾರೆ, ಇವ್ರ ಕಡೆಯಿಂದ, ಕಲಾವಿದರ ಸಂಘದಿಂದ, ರಾಕ್ಲೇನವ್ರ ಕಡೆಯಿಂದ, ನಿರ್ಮಾಪಕರ ಸಂಘದಿಂದ ನಾನು ಕೂಡ ಕಾಗದವನ್ನು ಕೊಡ್ತೀನಿ. ಸಂಪರ್ಕ ಅಧಿಕಾರಿಗಳಿಗೆ ದಯಮಾಡಿ ಒಂದು ಪ್ರಶಸ್ತಿಯನ್ನು ಕೊಡ್ತಕ್ಕಂಥದ್ದಕ್ಕೆ. ಆಮೇಲೆ ನಾನು ಇನ್ನೂ ಒಂದು ತಮಗೆ ಇತ್ತೀಚಿನ ದಿನಗಳಲ್ಲಿ ಮೊನ್ನೆ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕಾಗದ ಕೊಡಬೇಕು ಅಂಥೇಳಿ ಅಂತ. ಅವಾರ್ಡ್ ಕಮಿಟಿಗಳಲ್ಲಿ ಸರ್, ಅವಾರ್ಡ್ ಕಮಿಟಿಗಳು ಮತ್ತು ಪ್ರಶಸ್ತಿ ನಮ್ಮ ಸಬ್ಸಿಡಿ ಕಮಿಟಿಗಳಲ್ಲಿ ಪತ್ರಕರ್ತರನ್ನ ಹಾಕ್ತಾ ಇದ್ದೀರಿ, ಅದು ಸಂತೋಷದ ವಿಚಾರ, ಅದನ್ನು ಮಾಡಲೇಬೇಕು. ಅದರ ಜೊತೆಯಲ್ಲಿ ನಮ್ಮ ಪಿ ಆರ್ ಒಗಳನ್ನು ಕೂಡ ಅಲ್ಲೊಂದಷ್ಟು ಜನನ ನೇಮಕ ಮಾಡಿದ್ರೆ, ಯಾಕಂದರೆ ನಾನು ಕೆಲವ್ರ ಹೆಸರುಗಳನ್ನ ನಾನು ಹೇಳೋಕ್ಕಾಗಲ್ಲ. ಅವರು ಇವತ್ತು ಪಾಪ ಕೆಲಸ ಇಲ್ಲದೇ ಇದ್ದಾರೆ ಕೆಲವು ಪಿ ಆರ್ ಒಗಳು. ಇತ್ತೀಚಿನ ದಿನಗಳಲ್ಲಿ ವೆಂಕಟೇಶ್ ಎಲ್ಲ ಪತ್ರಕರ್ತರ ಜೊತೆಯಲ್ಲಿ ಎಷ್ಟೆಲ್ಲ ಚರ್ಚೆಗಳು ನಡೆದಿದ್ದಾವೆ ನಿರ್ಮಾಪಕರ ಸಂಘದಲ್ಲಿ, ವಾಣಿಜ್ಯ ಮಂಡಳಿಲಿ ಅಂತ ಗೊತ್ತು. ಬಟ್ ಇದೊಂದು ಸಂದರ್ಭ. ಯಾಕಂದರೆ ಪ್ರಭಾಕರ್ ಸಾಹೇಬರು ಇಲ್ಲೇ ಇದ್ದಾರೆ, ರಾಕ್ಲೇನವರು ಇಲ್ಲೇ ಇದ್ದಾರೆ, ಅಧ್ಯಕ್ಷರು ಇಲ್ಲೇ ಇದ್ದಾರೆ. ಇತ್ತೀಚಿನ ದಿನಗಳ ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ವಿಜಯಮ್ಮ ಅವರು ಇದ್ದಾರೆ, ಎಲ್ಲರೂ ಇದ್ದಾರೆ, ಇಂದ್ರಜಿತ್ ಅವರು, ರಾಗಿಣಿ ಮೇಡಮ್ಮು, ನಮ್ಮ ಗೌಡರು, ಎಲ್ಲರ ಸನ್ಮುಖದಲ್ಲಿ, ಅಂದರೆ ಎಲ್ಲ ಆಯಾಯ ಸಂಘ ಸಂಸ್ಥೆಯವರು ಅಧ್ಯಕ್ಷತೆಯಲ್ಲಿ ಇದನ್ನು ಹೇಳಿದ್ರೆ ಪ್ರಾಯಶಃ ಮುಂದಿನ ದಿನಗಳಲ್ಲಿ ಅದಕ್ಕೆ ಹೆಚ್ಚಿನ ಒತ್ತು ಸಿಕ್ಕು ಆದಷ್ಟು ಬೇಗ ಕೆಲಸ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಹೀಗಾಗಿ ದಯಮಾಡಿ ಈ ಥರದ್ದು ಒಂದು ವ್ಯವಸ್ಥೆಗಳು. ಇವತ್ತು ನಾಗೇಂದ್ರ ಪ್ರಸಾದ್ ಅವರು ಇಲ್ಲಿ ಮೇಲ್ಗಡೆ ಇದ್ದಾಗ ನಾನು ಒಂದು ಮಾತು ಹೇಳಿದೆ. ಒಂದು ಕುದುರೆಗಳನ್ನ ಕರ್ಕೊಂಬಂದು ಕುದುರೆಗಳನ್ನ ಕಾರನ್ನ ರೆಡಿ ಮಾಡಿ ರೇಸಿಗೆ ಬಿಟ್ಬಿಟ್ರು. ಯಾರು? ನಮ್ಮ ಕೆ ವಿ ಜಯರಾಮ್ ಆ್ಯಂಡ್ ಮೀನಾಕ್ಷಿ ಜಯರಾಮ್ ಅವರು. ಆ ಎರಡೂ ರೇಸ್ ಕುದುರೆಗಳು ಅವತ್ತಿಂದ ಓಡೋಕ್ಕೆ ಸ್ಟಾರ್ಟ್ ಆಗಿದ್ವು, ಇವತ್ತವರೆಗೂ ನಿಂತಿಲ್ಲ, ಓಡ್ತಾನೆ. ಅವೆರಡೂ ಇವತ್ತಿಲ್ಲಿ ಮೇಲ್ಗಡೆ ಇದ್ವು, ಒಂದು ನಾಗೇಂದ್ರ ಪ್ರಸಾದ್, ಒಂದು ಉಮೇಶ್ ಬಣಕಾರು ಅಂತ ಹೇಳಿ ಆಮೇಲೆ ಸ್ವಲ್ಪ ಮೊನ್ನೆ ನನಗಂತೂ ಕಾಲು ಆಕ್ಸಿಡೆಂಟಾಗಿ ಸ್ವಲ್ಪ ಕುಂಟ್ತಾ ಇದ್ದೀನಿ. ಬಟ್ ನಾನು ಫಾಸ್ಟಾಗಿ ಓಡ್ತಾ ಇರೋರು ನಾಗೇಂದ್ರ ಪ್ರಸಾದ್ ಅವರು, ಎಲ್ಲ ಆಯಾಮದಲ್ಲೂ ಓಡ್ತಾ ಇದ್ದಾರೆ. ಸೊ ಅದೇ ರೀತಿ ಎಲ್ಲ ಪ್ರಶಸ್ತಿ ಭಜನರು ಯಾರ್ಯಾರಿದ್ದೀರಿ, ಹಾಗೇನೇ ಆಯಾಯ ಸಂಸ್ಥೆಯವರು ಮತ್ತು ಆಯಾಯ ಒಂದು ಹೆಸರಿನಲ್ಲಿ ಏನು ಪ್ರಶಸ್ತಿ ಕೊಡಮಾಡಲಾಗ್ತಾಯಿದೆ, ಇದು ತುಂಬಾ ಒಂದು ಪ್ರೋತ್ಸಾಹದಾಯಕವಾದಂಥ ವಿಚಾರ. ಈಗ ಒಂದು ಮೇಡಮ್ ಒಂದು ಮಾತು ಹೇಳಿದ್ರು, ನನಗೆ ಇಷ್ಟು ವರ್ಷ ಆಗಿ ಇಷ್ಟೆಲ್ಲ ಕೆಲಸಗಳು, ಇಷ್ಟೆಲ್ಲ ಭಾಷೆಯಲ್ಲಿ ಕೆಲಸ ಮಾಡಿದ್ರು ಕೂಡ ಯಾರೂ ಗುರುತಿಸಿರಲಿಲ್ಲ ಅಂಥೇಳಿ. ಆದರೆ ಇದನ್ನು ತಾವು ಗುರುತಿಸಿರೋದು, ನನಗೆ ಅದೊಂದು ರಾಜ್ಯ ಪ್ರಶಸ್ತಿ ಬಂದಷ್ಟೇ ಸಂತೋಷ ಆಯಿತು ಅನ್ನೋ ಒಂದು ಮಾತನ್ನ ಹೇಳಿದ್ರು. ಇದೇ ರೀತಿ ಮುಂದಿನ ದಿನಗಳಲ್ಲಿ ಎಲ್ಲರನ್ನು ಗುರುತಿಸಿ ಆ ಥರದ ಕೆಲಸಗಳನ್ನ ಮಾಡ್ತಾಯಿರಿ ವೆಂಕಟೇಶ್ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಭಾಳಷ್ಟು ಜನ ಸೀನಿಯರ್ ಮೋಸ್ಟ್ ಪತ್ರಕರ್ತರು, ಶಣೈ ಸರ್, ಪ್ರತಿಯೊಬ್ಬರು ಇಲ್ಲಿದ್ದೀರಿ. ನಾನು ಎಲ್ಲರದ್ದು ಹೆಸರುಗಳು ಇದು ಮಾಡೋಕ್ಕಾಗ್ತಾಯಿಲ್ಲ. ಈ ಒಂದು ಮನವಿಯನ್ನು ದಯಮಾಡಿ ತಾವು ಪುರಸ್ಕರಿಸ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಸರ್. ಥ್ಯಾಂಕ್ ಯು. ವೇದಿಕೆ ಮೇಲೆ ಆಸನರಾಗಿರುವ ಎಲ್ಲ ಹಿರಿಯರಿಗೂ, ಸ್ನೇಹಿತರಿಗೂ, ಮುಖ್ಯವಾಗಿ ಅಮ್ಮ, ಅಪರೂಪವಾಗಿ ಎಷ್ಟೋ ವರ್ಷಗಳ ನಂತರ ನೋಡ್ತಾ ಇದ್ದೀವಿ. ಸೊ ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಚಿತ್ರರಂಗದ ಹಿರಿಯರು, ಕಲಾವಿದರು ಮತ್ತು ನಿರ್ದೇಶಕರು ಮತ್ತು ನಮ್ಮ ಮಿತ್ರರು, ಪತ್ರಿಕಾ ಮಾಧ್ಯಮದಲ್ಲಿ, ಚಿತ್ರರಂಗದಲ್ಲಿ ಇವತ್ತು
ಚಿತ್ರರಂಗ ಒಂದು ಮಟ್ಟಕ್ಕೆ ಬೆಳೀತಾ ಇದೆ ಅಂದರೆ ಒಂದು ಬೆನ್ನೆಲುಬಾಗಿ ಪತ್ರಕರ್ತರು ಮತ್ತು ಮಾಧ್ಯಮ ಅದು ಬೆನ್ನೆಲುಬಾಗಿದೆ ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನನ್ನ ಕೆರಿಯರಲ್ಲಿ ನನಗಾದಂಥ ಅನುಭವವನ್ನು ನಾನು ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ನಾನು ಮೊದಲನೇ ಚಿತ್ರ ಮಾಡೋಕ್ಕೆ ಬಂದಾಗ PRO ಅಂದರೆ ಏನು ಮಾಡ್ತಾರೆ ಅವರು ಅನ್ನೋದು ಗೊತ್ತಿರಲಿಲ್ಲ ನನಗೆ. ಸೊ ಸುಧೀಂದ್ರ ಅವರು ಪಾಪ ಬಂದು ನನಗೆ PRO ಅಂದರೆ ನಾವು ಈ ಥರ ಮಾಡ್ತೀವಿ ಸರ್ ಅಂದಾಗ, ಒಬ್ಬ ನಿರ್ಮಾಪಕನಿಗೆ ಒಂದು ಸೇತುವೆ ಮಾತ್ರ ಅಲ್ಲ, ಒಬ್ಬ ನಿರ್ಮಾಪಕನಿಗೆ ಎಷ್ಟು ಟೆನ್ಷನ್ ಇರುತ್ತೆ ಒಂದು ಚಿತ್ರ ಮಾಡಬೇಕಾದ್ರೆ, ಎಷ್ಟು ಕಷ್ಟಪಡ್ತಾ ಇರ್ತಾನೆ, ಅದರಲ್ಲಿ ಅರ್ಧ ಕಷ್ಟ ಅವರೇ ತಗೊಂಡ್ಬಿಡ್ತಾರೆ. ಸೊ ಆಗ ನನಗೆ ಆ ಚಿತ್ರದ ಅನುಭವ ಮತ್ತು ಒಂದೊಂದು ಚಿತ್ರದ ಅನುಭವದಲ್ಲೂ ಅವರ ಒಂದು ಪಾತ್ರ, ಆ ಒಂದು ರಾಘವೇಂದ್ರ ಚಿತ್ರವಾಣಿ ಈ ಥರದ ಒಂದು ಸಂಸ್ಥೆ ಅವತ್ತಿಂದನೂ ನಾವು ಹೆಚ್ಚು ಕಮ್ಮಿ ಪ್ರತಿ ವರ್ಷ ಈ ಥರ ಒಂದು ಸಮಾರಂಭ ಮಾಡ್ತಾನೆ ಇರ್ತಾರೆ. ತುಂಬ ಖುಷಿಯಾಗುತ್ತೆ. ಸುಧೀಂದ್ರ ಅವ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಕಮ್ಮಿನೇ. ಸುಮಾರು ನಮ್ಮ ಸ್ನೇಹಿತರು ತುಂಬ ಜನ ಮಾತಾಡಿದ್ದಾರೆ ಅವ್ರ ಬಗ್ಗೆ. ಸೊ ಅವರ ಬೆಳವಣಿಗೆ ಮತ್ತು ಇಲ್ಲಿವರೆಗೂ ವೆಂಕಟೇಶ್ ಅವರು ಮತ್ತು ಅವರ ಕುಟುಂಬ ಬೆಳೆಸ್ಕೊಂಡು ಬಂದಿದೆ ಅಂದರೆ ಏನೂ ಇಲ್ಲ. ಅವ್ರು ಮಾಡ್ತಾ ಇದ್ದಿದ್ದು ಎಲ್ರಿಗೂ ಒಳ್ಳೆಯ ಒಂದು ನಗು, ಆ ನಗುನ ಹಂಚ್ತಾಯಿದ್ರು. ಆ ನಗುವೇ ಈ ಒಂದು ಬೆಳವಣಿಗೆ ಸಾಧ್ಯ ಅಂತ ನನ್ನ ನಂಬಿಕೆ ಅದು. ಸೊ ಹೀಗೆ ಚಿತ್ರರಂಗದಲ್ಲಿ ನೀವು ಚಿತ್ರರಂಗಕ್ಕೆ ಮಾಡ್ತಾರೋ ಸೇವೆನ ಆ ಭಗವಂತ ಅಂದರೆ ರಾಘವೇಂದ್ರ ಸ್ವಾಮಿ ನಿಮ್ಗೆ ಇನ್ನೂ ಚೆನ್ನಾಗಿ ಆಯುಷ್ಯ ಆರೋಗ್ಯ ನೆಮ್ಮದಿ ಕೊಟ್ಟು ಚೆನ್ನಾಗಿ ಬೆಳೆಸಲಿ. ಹಾಗೆ ಇವತ್ತು ಎಷ್ಟೋ ಜನ ಹೊಸ ಪ್ರತಿಭೆಗಳಿಗೆ ನೀವು ಅವಾರ್ಡ್ ಕೊಟ್ಟಿದ್ದೀರಾ. ಅವರೆಲ್ರಿಗೂ ನಾನು ಕಂಗ್ರಾಟ್ಸ್ ಹೇಳ್ತಾ, ಇವತ್ತು ತುಂಬ ಒಳ್ಳೆಯ ದಿನ, ಗಣರಾಜ್ಯೋತ್ಸವದ ಶುಭಾಶಯಗಳು. ಮತ್ತು ಅನಂತ್ ನಾಗ್ ಅವ್ರಿಗೆ ಮತ್ತು ನಮ್ಮ ಹಾಸನ್ ರಘು ಅವ್ರಿಗೆ ಪ್ರಶಸ್ತಿ ಬಂದಿದೆ, ಅವ್ರಿಗೂ ಶುಭ ಕೋರ್ತಾ. ಶಿವಣ್ಣವರು ತುಂಬ ಖುಷಿಯಾಯಿತು ಇವತ್ತು ಬೆಳಗ್ಗೆ ಅವರು ಆರೋಗ್ಯ ಸರಿಪಡಿಸ್ಕೊಂಡು ಬಂದಿದ್ದಾರೆ ನಮ್ಮ ನಾಡಿಗೆ. ಅವ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ಈ ಸಮಾರಂಭದಲ್ಲಿ ಭಾಗವಹಿಸಿರೋರಿಗೆ ಮತ್ತು ನಮ್ಮ ಇಡೀ ಚಿತ್ರರಂಗಕ್ಕೆ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಸುಧೀಂದ್ರ ವೆಂಕಟೇಶ್ ಅವರು ಅಂದರೆ ನಾನು ಸುಮಾರು ಒಂದು 10-12 ವರ್ಷದಿಂದ ನೋಡ್ತಾ ಇದ್ದೀನಿ. ಯಾರೇ ಹೊಸ ಹೀರೋ ಬರಲಿ, ಇಲ್ಲ ದೊಡ್ಡ ಹೀರೋ ಬರಲಿ, ಯಾರೇ ಒಬ್ಬ ದೊಡ್ಡ ನಿರ್ದೇಶಕ ಬರಲಿ, ಇಲ್ಲ ನಿರ್ಮಾಪಕ ಬರಲಿ, ಅವರೆಲ್ಲರಿಗೂ ಒಂದು ಬೆನ್ನೆಲುಬಾಗಿ, ಆ್ಯಕ್ಚುಲಿ ಒಂದು ಸಿನಿಮಾ ಇಲ್ಲ ಕಲಾವಿದರು ಬೆಳಿಬೇಕು ಅಂದರೆ ಮಾಧ್ಯಮ ಮಿತ್ರರೇ ಕಾರಣ ಆ್ಯಕ್ಚುಲಿ. ಯಾಕೆಂದರೆ ಅವರೇ ಜನಕ್ಕೆ ತಲುಪಿಸೋದು. ಆಮೇಲೆ ಮಾಧ್ಯಮ ಮಿತ್ರರನ್ನ ಒಗ್ಗಟ್ಟಾಗಿ ಸೇರಿಸೋ PRO ಇದ್ದಾರಲ್ಲ, ಅವ್ರಿಗೊಂದು ಪ್ರೀತಿ ಚಪ್ಪಾಳೆ ಬರಲಿ. ಯಾಕೆಂದರೆ ರಿಯಲ್ ಹೀರೋ ಇರೋದು ಬ್ಯಾಕ್ ಸ್ಕ್ರೀನಲ್ಲಿ ಇರೋರು. ಯಾವಲ್ಲೂ ಡೈರೆಕ್ಟ್ರು ಅಂತ ಇರ್ತಾರೆ, ಆ ಡೈರೆಕ್ಟರ್ಗೆ ಡೈರೆಕ್ಟ್ ಮಾಡೋದು PRO ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇವತ್ತೇನು 49 ವರ್ಷದ ಈ ಏನು ಲೆಗೆಸಿ ಕಂಟಿನ್ಯೂ ಮಾಡಿದರೆ, ಮುಂದಿನ ವರ್ಷ 50ನೇ ವರ್ಷದಲ್ಲಿ ನಾನು ಇವತ್ತು ಹೇಳ್ತೀನಿ, ನೀವು ಇನ್ನೂ ಅದ್ಧೂರಿಯಾಗಿ ಮಾಡಬೇಕು. ಆ 50 ವರ್ಷ ಯಾರು ಕಷ್ಟ ಬಿದ್ದೆವು ಎಲ್ಲ ನೀವೇನು ಮಾಡ್ತಾಯಿದ್ರೋ ಅದಕ್ಕೆ ನಾನು ಕೂಡ ಸಪೋರ್ಟ್ ಮಾಡ್ತೇನೆ. ನಿಜವಾಗ್ಲೂ ಇನ್ನೂ ದೊಡ್ಡ ಮಟ್ಟದಲ್ಲಿ ಆ ರಾಘವೇಂದ್ರ ಸ್ವಾಮಿ ಭಕ್ತನಾಗಿ ನಾವೆಲ್ಲ ಒಗ್ಗಟ್ಟಾಗಿ ಸೇರಿ ಅದನ್ನು ಅದ್ಧೂರಿಯಾಗಿ 50ನೇ ವರ್ಷ ಶತಮಾನೋತ್ಸವವನ್ನು ಮಾಡೋಣ ಅಂತ ಹೇಳ್ತಾ, ಆ್ಯಂಡ್ ವೇದಿಕೆ ಮೇಲೆ ಎಲ್ಲರೂ ಇದ್ದಾರೆ, ಎಲ್ಲ ಗಣ್ಯರು, ಹಿರಿಯರು, ಹಾಗೂ ಇಲ್ಲಿ ಮುಂದೆ ಕೂತಿರೋ ಎಲ್ಲ ಮಹಾಗಣ್ಯರು ಇದ್ದೀರಾ, ಆ್ಯಂಡ್ ಮಾಧ್ಯಮ ಮಿತ್ರರು ಎಲ್ಲರಿಗೂ. ಆ್ಯಂಡ್ ಇನ್ನೊಂದು ಹೇಳಬೇಕು ಅಂದರೆ MMB ಲೆಗೆಸಿ, ಇಲ್ಲಿ ಯಾರ್ಯಾರು ನಾನು ಎಷ್ಟು ಕಾರ್ಯಕ್ರಮ ಅಟೆಂಡ್ ಆಗಿದ್ದೀನಿ, ಇಲ್ಲಿ ಎಲ್ಲರೂ ಸಕ್ಸಸ್ಫುಲ್ ಆಗಿದ್ದಾರೆ. ಸೊ ಇನ್ನು 50 ವರ್ಷದ್ದು ಖಂಡಿತ ಇನ್ನು 100 ವರ್ಷ ಇದು ಈ ಥರ ನಡೀತಾ ಇರಲಿ. ನಿಜವಾದ ಇಂಥ ಹಿರಿಯ ಕಲಾವಿದರಿದ್ದಾರೆ, ಇಂಥ ಹಿರಿಯ ನಿರ್ಮಾಪಕರನ್ನ ಗುರ್ತಿಸಿ ಮಾಡ್ತಾ ಇದ್ರಲ್ಲ, ನಮಗೆ ಹ್ಯಾಟ್ಸ್ ಆಫ್. ಯಾಕೆಂದರೆ ಈ ಡೋಂಟ್ ಎಕ್ಸ್ಪೆಕ್ಟ್, ಈ ರೆಸ್ಪೆಕ್ಟ್ ಅನ್ನೋ ಒಂದು ಉದ್ದೇಶದಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ, ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ, ಜೈ ಹಿಂದ್. ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ಹಾಗೆ ಇಲ್ಲಿ ವೇದಿಕೆ ಮೇಲಿರೋಂಥ ನಮ್ಮ ಅಧ್ಯಕ್ಷರು ಆದ ನರಸಿಂಹಲೂರು ಅವ್ರಿಗೆ, ಆಮೇಲೆ ನಿಮ್ಮೆಲ್ಲರ ಪ್ರೀತಿಯ ಬಣಕರ್ ಅವ್ರಿಗೆ, ಹಾಗೆ ನನ್ನ ತುಂಬ ಆಪ್ತ ಮಿತ್ರ ಹಾಗೂ ಹಿರಿಯ ಪತ್ರಕರ್ತ ಮತ್ತು ಮಾನ್ಯ ಮುಖ್ಯಮಂತ್ರಿ ಅವರ ಮಾಧ್ಯಮ ಸಲಹೆಗಾರರು ಪ್ರಭಾಕರ್ ಅವ್ರಿಗೆ, ಮತ್ತು ನನ್ನ ಯಾವುದೇ ಕಾರ್ಯಕ್ರಮಗಳಲ್ಲೂ ಹೇಳ್ತಾ ಇರ್ತೀನಿ, ನಮ್ಮ ಭರವಸೆಯ ನಾಯಕ ನಮ್ಮ ಸಂಜಯ್ ಗೌಡ್ರು ಅಂತ. ಈಗಾಗಲೇ ನಾಯಕರಾಗಿದ್ದಾರೆ, ಮುಂದೆ ಒಳ್ಳೆಯ ಭವಿಷ್ಯ ಇದೆ. ಹಾಗೆ ಖ್ಯಾತ ನಟಿ ರಾಗಿಣಿ ಅವರಿಗೆ, ನಮ್ಮ
ತಂದೆಯವರ ಸಮಕಾಲೀನ ನಮ್ಮ ಡಾಕ್ಟರ್ ವಿಜಯಮ್ಮ ಅವರಿಗೆ ಮತ್ತು ಇಲ್ಲಿ ಬಂದಿರೋಂಥ ಎಲ್ಲ ಮಿತ್ರರಿಗೆ, ನಮ್ಮ ಮಾಧ್ಯಮ ಗೆಳೆಯರಿಗೆ ಮತ್ತು ಹಲವಾರು ಹಿರಿಯರಿದ್ದೀರಾ ಇಲ್ಲಿ. ನಮ್ಮ ಹಿರಿಯ ನಿರ್ಮಾಪಕರು ಶೈಲಜಾ ನಾಗವರಿದ್ದಾರೆ. ಹಾಗೆ ನನ್ನ ಮಿತ್ರ ಇವತ್ತು ಒಂದು ಪ್ರಶಸ್ತಿಯನ್ನು ಪಡೆದಿದ್ದಾರೆ. ತುಂಬ ನನಗೆ ಖುಷಿ ಆಯಿತು. ನಾಗೇಂದ್ರ ಪ್ರಸಾದ್ ಅವರು. ನಾಗೇಂದ್ರ ಪ್ರಸಾದ್ ಅವ್ರ ಬಗ್ಗೆ ಒಂದೆರಡು ಮಾತಾಡಬೇಕು. ಅವರು ಈ ಹಿಂದೆ 90ರ ಇಸ್ವಿನಲ್ಲಿ ಮತ್ತು 2000 ಇಸ್ವಿನಲ್ಲೆಲ್ಲ ಒಂದು ಸೆಂಟಿಮೆಂಟು ಮಾಸ್ ಸಿನಿಮಾಗಳು ಬರೀತಾಯಿದ್ರು. ಮತ್ತು ನನಗೆ ಗುರು ಕಿರಣ್ ಅವರು ಇಲ್ಲ ಒಂದು ಸಾಂಗ್ ಬರೆಸ್ಬೇಕು ನಾಗೇಂದ್ರ ಪ್ರಸಾದ್ ಅವ್ರ ಹತ್ರ ಅಂತಂದರು. ನಾನು ವಿಜಯನಗರಲ್ಲಿ ಬನ್ನಿ ಅಂತ ಹೇಳಿದಾಗ ನಾನು ಇನ್ನೂ ಪತ್ರಕರ್ತ ಮತ್ತು ಅವಾಗಿನ್ನೂ ಒಂದು ಸಿನಿಮಾಗೆ ಕಾಲಿಟ್ಟಿದ್ದೆ. ನನಗೆ ಗೊತ್ತಿರಲಿಲ್ಲ ಸಿನಿಮಾ ರಂಗದವರ ಒಂದು ಸ್ಟೈಲು ಶೈಲಿ ಎಲ್ಲ. ಒಂದು ಅಮಿತಾಬ್ ಬಚ್ಚನ್ ಥರ ಒಂದು ಓಮ್ನಿ ವ್ಯಾನಲ್ಲಿ ಇಳಿದ್ರು. ಆ ಪಾನೆಲ್ಲ ಸುಮ್ಮನೆ ಹಿಂಗೆ ಇದು ಮಾಡಿಕೊಂಡು ಇಳಿದುಬಿಟ್ಟು ಅವ್ರ ಹತ್ರ ಒಂದು ಮೆಲಡಿ ರೊಮ್ಯಾಂಟಿಕ್ ಸಾಂಗನ್ನು ಬರ್ಸೋಣ ಅಂತ ಡಿಸೈಡ್ ಮಾಡಿದರು ನಮ್ಮ ಮ್ಯೂಸಿಕ್ ಡೈರೆಕ್ಟರು. ಅದಾದ ನಂತರ ಬರೆದ್ರು. ಅದು ಆಮೇಲೆ ಅದು ಆಯಿತು, ಎಲ್ಲ ಗೀತರಚನೆ ಎಲ್ಲ ಆಯಿತು, ಸಾಂಗ್ ಆಯಿತು, ಪಿಕ್ಚರ್ ಹಿಟ್ ಆಯಿತು ಮತ್ತು ಸಾಂಗ್ ಅಂತೂ ಸೂಪರ್ ಡೂಪರ್ ಹಿಟ್ ಆಗೋಯ್ತು. ಆವಾಗ ಈ ಒಂದು ಕಾರ್ಯಕ್ರಮದಲ್ಲಿ ನೆನೆಸ್ಕೋಬೇಕು, ವಿಜಯ್ ಸಾರಥಿ ಅವರು ಫೋನ್ ಮಾಡಿ ಕೇಳಿದ್ರು. ಹಿರಿಯ ಪತ್ರಕರ್ತರು ನಮ್ಮ ಜೊತೆ ಇಲ್ಲ ಈಗ. ಅವರು ಫೋನ್ ಮಾಡಿ ಕೇಳಿದ್ರು, ಯಾರು ಸರ್ ಇದು ಸಾಂಗ್ ಬರೆದಿರೋದು? ಸಾಟಿ ಇಲ್ಲದ ಸ್ಮೈಲು ನಿನ್ನದು ಮೋನಾಲಿಸಾ ಅಂತ ಬರೆದಿದ್ದಾರೆ. ಎಂಥ ಅದ್ಭುತವಾದ ಲೈನು, ಯಾರು ಬರೆದಿರೋದಿದ್ದು ಅಂತ ಕೇಳಿದ್ರು. ನಾಗೇಂದ್ರ ಪ್ರಸಾದ್ ಅವರು ಬರೆದಿರೋದು ಒಂದು. ನಾಗೇಂದ್ರ ಪ್ರಸಾದ್ ಅವರು ರೊಮ್ಯಾಂಟಿಕ್ ಸಾಂಗ್ ಬರೆದಿದ್ದಾರೆ, ಏನು ಸರ್ ಇದು ಇಷ್ಟು ಅದ್ಭುತವಾಗಿ ಬರೆದಿದ್ದಾರೆ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಒಂದು ಲೇಖನ ಬರೆದ್ರು. ಸೊ ಇವತ್ತು ಅವ್ರಿಗೆ ಪ್ರಶಸ್ತಿ ಕೊಡ್ತಾ ಇರೋದು ನಮ್ಮ ವೆಂಕಟೇಶ್ ಅವರು. ನಿಜವಾಗ್ಲೂ ಖುಷಿ ಆಯಿತು. ಮತ್ತು ಎಲ್ಲ ಹಿರಿಯರಿಗೆ ಕೊಟ್ಟಿದ್ದೀರಾ. ನಮ್ಮ ಹಿರಿಯ ನಿರ್ಮಾಪಕಿ ಮತ್ತು ನಟಿ ಎಲ್ಲರಿಗೂ ಇವತ್ತು ಕೊಟ್ಟಿರೋದು ತುಂಬ ಒಂದು ಸಂತೋಷದ ವಿಷಯ. ಮತ್ತು ಈ ಒಂದು ರಾಘವೇಂದ್ರ ಚಿತ್ರವಾಣಿ ಬಗ್ಗೆ ಒಂದೆರಡು ಮಾತಾಡಬೇಕು. ಯಾಕೆಂದರೆ ಒಂದೆರಡು ಮಾತಾಡೋರೆ ಸಾಕಾಗಲ್ಲ. ಯಾಕೆಂದರೆ ನಮ್ಮ ಮತ್ತು ಸುಧೀಂದ್ರ ಅವರ ಮತ್ತು ನನ್ನ ಮಿತ್ರ ವೆಂಕಟೇಶ್ ಅವರ ಒಂದು ಪಯಣ ತುಂಬ ಒಂದು ದೊಡ್ಡ ಪಯಣ, 3 ತಲೆಮಾರಿನ ಒಂದು ಪಯಣ ಅದು. ಯಾಕೆ ಅಂತಂದರೆ ಇವತ್ತು ಇಲ್ಲಿ ಕಾರ್ಯಕ್ರಮ ಮಾಡ್ತಾಯಿದ್ವಿ. ಪ್ರತಿ ವರ್ಷ ಒಂದು ಪ್ರಶಸ್ತಿಯ ಕಾರ್ಯಕ್ರಮ ತಪ್ಪದೇ ಮಾಡ್ತಾಯಿದ್ದಾರೆ. ಮತ್ತು ನಿಮ್ಮೆಲ್ಲರ ಇವತ್ತೆಲ್ಲ ಬಂದಿರೋದು ಮತ್ತು ಇಲ್ಲಿರೋ ಪ್ರಶಸ್ತಿ ವಿಜೇತರು ನೋಡಿದ್ರೆ, ನಿಮ್ಮ ಸ್ವಚ್ಛ ಮನಸ್ಸುಗಳು ನೋಡಿದ್ರೆ ಈ ಪ್ರಶಸ್ತಿ ಎಷ್ಟು ಸ್ವಚ್ಛವಾಗಿದೆ ಅಂತ ಅನಿಸುತ್ತೆ. ಹಲವಾರು ಪ್ರಶಸ್ತಿ ಸಮಾರಂಭಗಳಾಗುತ್ತೆ, ಆದರೆ ಇಲ್ಲಿ ಒಂದು ಗುರುತಿಸಿ ಒಂದು ಇಂಡಸ್ಟ್ರಿನಲ್ಲಿ ಒಂದು ಸೇವೆಯನ್ನು ಮಾಡಿರೋಂಥದ್ದು, ಒಂದು ಅನುಭವ ಪಡೆದಿರೋಂಥದ್ದು ಮತ್ತು ಭರವಸೆಯ ನಾಯಕರನ್ನ ಒಂದು ಹುಡುಕಿ ಅವರು ಪ್ರಶಸ್ತಿ ಕೊಡ್ತಿರೋದು. ಮತ್ತು ಓಂ ಪ್ರಕಾಶ್ ಅವರು ಹೇಳಿದ್ರು ಇದೇ ಫಸ್ಟ್ ಪ್ರಶಸ್ತಿ ಅಂತ. ನನಗೆ ಆಶ್ಚರ್ಯ ಆಯಿತು. ಮತ್ತು ಇವತ್ತು ಆ ಥರ ಒಂದು ಹುಡುಕಿ ಪ್ರಶಸ್ತಿ ಕೊಡ್ತಾ ಇರೋದು ಮತ್ತು ಇಷ್ಟು ಸ್ವಚ್ಛವಾಗಿರೋದು ಒಂದು ಕಾರ್ಯಕ್ರಮ ನಿಜವಾಗ್ಲೂ ಖುಷಿ ಆಯಿತು. ಈ ಸಂದರ್ಭದಲ್ಲಿ ನಾನು ಇವತ್ತು ಮುಖ್ಯ ಅತಿಥಿಗಳಾಗಿ ಬಂದಿಲ್ಲ. ನಾನು ಬಂದಿರೋದು ಒಬ್ಬ ಭರವಸೆಯ ಒಂದು ನಟನ ಒಂದು ತಂದೆಯಾಗಿ ಬಂದಿರೋದು. ಇವರು ಬೇಡ ಅಂತಂದ್ರು ನನ್ನ ಹೆಸರು ಮುಖ್ಯ ಅತಿಥಿಗಳಲ್ಲಿ ಸೇರಿಸಿ ಒಂದೆರಡು ಮಾತಾಡಬೇಕು ಅಂತ ಮಾತಾಡ್ತಾ ಇದ್ದೀನಿ. ನೋಡಿ, ಶಣೈ ಇದ್ದಾರೆ ಇವತ್ತು. ಶಣೈ ಅವರಿಗೆ ಗೊತ್ತು ವೆಂಕಟೇಶ್ ಅವರ ಜರ್ನಿ ಮತ್ತು ಸುಧೀಂದ್ರ ಅವರ ಜರ್ನಿ ಯಾವ ಥರ ಅಂತಂದರೆ, ಲಂಕೇಶ್ ಪತ್ರಿಕೆ ನಾನು ಪತ್ರಕರ್ತ, ಅವಾಗಿನ್ನೂ ನಿರ್ದೇಶಕರಾಗಿರಲಿಲ್ಲ. ಆವಾಗ 90ರ ಒಂದು ಇಸ್ವಿಯಲ್ಲಿ ಅವಾಗ ವೆಂಕಟೇಶ್ ಅವರು ಇವತ್ತು ನೋಡ್ತಾ ಇರೋ ಕಾರ್ಯಕ್ರಮ ಪ್ರಶಸ್ತಿ ಕೊಡ್ತಾ ಇದ್ದಾರೆ, ಇಷ್ಟು ದೊಡ್ಡದಾಗಿ ಬೆಳೆದಿದೆ, ಒಂದು ಸಂಸ್ಥೆ ಇಷ್ಟು ದೊಡ್ಡದಾಗಿ ಬೆಳೆದಿದೆ. ಆದರೆ ಅವತ್ತು ಆ ಒಂದು 90ರಲ್ಲಿ ಸೈಕಲ್ನಲ್ಲಿ ಬಂದು ಒಂದು ಸ್ಟಿಲ್ಸ್ ಕೊಡ್ತಾಯಿದ್ರು ಪತ್ರಿಕೆಗಳಿಗೆ. ಅವತ್ತೆಲ್ಲ ಇವತ್ತರ ಒಂದು ಡಿಜಿಟಲ್ ಮೀಡಿಯಾ ಆಗಲಿ, ಟಿ ವಿ ಮೀಡಿಯಾ ಆಗಲಿ ಆ ಥರದ್ದೆಲ್ಲ ಯಾವುದೂ ಇರಲಿಲ್ಲ. ಸ್ಟಿಲ್ಸು ತೆಗೆದಿದ್ದು ಸಿನಿಮಾನಲ್ಲಿ ನಾವು ತೆಗೆದಿರೋ ಸ್ಟಿಲ್ಸ್ಗಳನ್ನ ಕೊಟ್ಟರೆ ನಾವು ಪತ್ರಿಕೆಗಳನ್ನು ಹಾಕ್ಬಿಟ್ಟು ಅದೇ ಸಿನಿಮಾಗೆ ಪ್ರಚಾರ ಆಗ್ತಾಯಿತ್ತು. ಅದಕ್ಕೋಸ್ಕರ ನಿರ್ಮಾಪಕರು ಕೊಟ್ಟು ನಮ್ಮ PR ಮೂಲಕ ಸ್ಟಿಲ್ಸ್ಗಳ್ನ ಹಾಕಿ ಅಂತ ಫೋರ್ಸ್ ಮಾಡೋರು. ಇವರು ಸೈಕಲಲ್ಲಿ ಬಂದು ಒಂದು ಸ್ಟಿಲ್ಸ್ಗಳ್ನ ಕೊಟ್ಟು ಲಂಕೇಶ್ ಪತ್ರಿಕೆ ತಪ್ಪದೆ ಸ್ಟಿಲ್ಸ್ಗಳ್ನ ಹಾಕ್ತಾಯಿದ್ರು. ಅದು ಸುಧೀಂದ್ರ ಅವ್ರಿಗೆ ತುಂಬ ಖುಷಿ ಆಗ್ತಾಯಿತ್ತು. ಅದಕ್ಕೆ ನಮ್ಮ ತಂದೆಯವರು ಇವರಿಗೆ ಸ್ಟಿಲ್ಸ್ ಕೊಡೋದಕ್ಕೆ ತಿಂಗಳಿಗೆ ಒಂದು 500 ರೂಪಾಯಿ ಫಿಕ್ಸ್ ಮಾಡಿದರು ಚೆಕ್ಕು. 500 ರೂಪಾಯಿ ಕೊಡ್ತಾಯಿದ್ರು. ಅದನ್ನು ನಾನು ಮುಂದೆ ನಮ್ಮ ತಂದೆ ಆದ ನಂತರ ನಾನು ಅದನ್ನು ಮುಂದುವರಿಸಿದೆ. ಆದರೆ ಅದನ್ನು ಮಾತ್ರ ಇವ್ರು ತಪ್ಪಲಿಲ್ಲ. ಸೈಕಲ್ಲು, ಮೋಟ್ರ್ ಸೈಕಲ್ ಆಯಿತು, ಸ್ಕೂಟ್ರ್ ಆಯಿತು, ಸ್ಕೂಟ್ರಿಂದ ಕಾರ್ ಆಯಿತು, ಇವಾಗ ಎಲೆಕ್ಟ್ರಿಕ್ ಕಾರ್ ಆಯಿತು. ಮತ್ತು ಒಂದು ಸಂಸ್ಥೆ ಎಷ್ಟು ದೊಡ್ಡದಾಗಿ ಬೆಳೆದಿದೆ ಅಂದರೆ ಒಂದು ಅಂತಸ್ತು, 2 ಅಂತಸ್ತು, 3ನೇ ಅಂತಸ್ತು ಮೊನ್ನೆ ಕಚೇರಿಗೆ ಕರೆದಿದ್ರು. ಎಷ್ಟು ಅದ್ಭುತವಾಗಿ ಕಟ್ಟಿದ್ದಾರೆ ಅಂದರೆ ಕಚೇರಿ. ಆ ಎನರ್ಜಿ ನೋಡಿದ್ರೆ ಅಲ್ಲೇ ಸಂದರ್ಶನ ಮಾಡೋದು. ಮತ್ತು ಇನ್ನೊಂದು ಮೆಚ್ಚುವಂಥದ್ದು ಏನಂದರೆ ಅವ್ರ ಮಗ ಅದನ್ನು ಮುಂದುವರಿಸ್ತಾರೆ ಇವತ್ತು. 3ನೇ ತಲೆಮಾರು ಸುಧೀಂದ್ರ, ವೆಂಕಟೇಶು ಮತ್ತು ಪವನ್ ಮತ್ತು ಅವರ ನಮ್ಮ ಸುನೀಲ್ ಅವರು, ಹಾಗೆ ಅವ್ರ ಮಗಳು
ಅದು ಯಾವ ಥರ ಅವರು ಡಿವೈಡ್ ಮಾಡ್ಕೊಂಡಿದ್ದಾರೆ ಅಂದರೆ ಎಲ್ಲ ಅಂಡರ್ ಒನ್ ರೂಫ್. ಯಾವುದೇ ಒಂದು ಟಿ ವಿ ಇರ್ಬೋದು, ಒಂದು ಪತ್ರಿಕೆಯ ಜಾಹೀರಾತು ಇರ್ಬೋದು, ಮತ್ತು ಡಿಜಿಟಲ್ ಮೀಡಿಯಾ ಇರ್ಬೋದು, ಪ್ಯಾನ್ ಇಂಡಿಯಾ ಸಿನಿಮಾ ಅವ್ರ ಮಗಳು ಮಾಡ್ತಾ ಇರೋದು. ಮತ್ತು ಡಿಜಿಟಲ್ ಮೀಡಿಯಾನಲ್ಲಿ ಯಾವ ಥರ ಅಂದರೆ ಒಂದು ಪವನ್ನು ಎಲ್ಲರನ್ನೂ ಓವರ್ಟೇಕ್ ಮಾಡ್ಬಿಡ್ಯಾರ ಇವತ್ತು. ಅಲ್ಲೇ ಕ್ಯಾಮ್ರಾಗಳು ಇಟ್ಕೊಂಡು, ಫೋನ್ಗಳು ಇಟ್ಕೊಂಡು ಡಿಜಿಟಲ್ ಮೀಡಿಯಾನಲ್ಲಿ ಅವರು ಹಾಕ್ತಾ ಇರೋ ಇದು ನೋಡಿದ್ರೆ ಪೋಸ್ಟ್ಗಳು ಮಿಲಿಯನ್ಸ್ ಓಡ್ತಾ ಇದೆ ಇವತ್ತು. ಎಲ್ಲೂ ಹೋಗ್ಬೇಕಾಗಿಲ್ಲ. ಮತ್ತು ಒಂದು 400 ಸಿನಿಮಾ ರಿಲೀಸ್ ಆಗೋದ್ರಲ್ಲಿ 380 ಸಿನಿಮಾ ನಮ್ಮ ವೆಂಕಟೇಶ್ ಅವ್ರದ್ದೇ ಇರುತ್ತೆ. ಸೊ ಈ ಥರ ಅವರ ಜರ್ನಿ ಬೆಳೆದಿದ್ದು ಮತ್ತು ಇವತ್ತು ಇಲ್ಲಿಗೆ ಬಂದು ನಿಂತಿದೆ. ನನ್ನ ಮಗನಿಗೆ ಇವತ್ತು ಪ್ರಶಸ್ತಿ ನೀಡೋದು ತುಂಬ ಸಂತೋಷ ಆಗಿದೆ. ಮತ್ತು ಇವತ್ತು ನಮ್ಮ ಜೊತೆ ನಮ್ಮ ಗಿರೀಶ್ ಅವರಿದ್ದಾರೆ. ಗಿರೀಶ್ ಅವರು ಅಷ್ಟೇ ಒಂದು ಅಸೋಸಿಯೇಟ್ ಮಾಧ್ಯಮ ಸಲಹೆಗಾರರಾಗಿ ಕೆಲಸ ಮಾಡ್ತಾರೆ. ನಮ್ಮ ಶಣ ಇದ್ದಾರೆ, ನಮ್ಮ ನವರಸನ್ ಇದ್ದಾರೆ, ಹಲವಾರು ಇವತ್ತು ಜನ ಇವತ್ತು ಬಂದು ಇವತ್ತು ವೆಂಕಟೇಶ್ ಅವರ ಒಂದು ಯಶಸ್ಸನ್ನು ಇವತ್ತು ಎಂಜಾಯ್ ಮಾಡ್ತಾ ಇರೋದು, ಸೆಲೆಬ್ರೇಟ್ ಮಾಡ್ತಾ ಇರೋದು ನೋಡಿದ್ರೆ ನಮಗೆ ಖುಷಿ ಆಗುತ್ತೆ. ಮತ್ತು ಶಣಾಯಿ ಅವರು ಈ ಜರ್ನಿನಲ್ಲಿ ಭಾಗಿಯಾಗಿದ್ದಾರೆ. ಅವರು ಇವತ್ತು ಜೋಡಿಸಿ ವೆಂಕಟೇಶ್ ಜೊತೆ ಒಂದು ಸುದೀಪ್ ಅವರ ಇಂಟರ್ವ್ಯೂ ಇವತ್ತು ವೈರಲ್ ಆಗಿದೆ. ಮತ್ತು ಅದು ಪವನ್ ಅವ್ರಿಗೆ ಸಲ್ಲಬೇಕು, ಅದು ನಮ್ಮ ವೆಂಕಟೇಶ್ಗಲ್ಲ, ಪವನ್ ಅವರ ಐಡಿಯಾ ಅದು. ಮತ್ತು ಅಲ್ಲಿ ನಮ್ಮ ಮಾಧ್ಯಮ ಒಂದು ಮಾಜಿ ಮಾಧ್ಯಮ ಅಧ್ಯಕ್ಷರು ಆಗಿರೋಂಥ ಅಕಾಡೆಮಿ ಅಧ್ಯಕ್ಷರಾದ ಶಣಾಯಿ ಅವರು ಸಾಥ್ ನೀಡಿರೋದು. ಇನ್ನೂ ಅದಕ್ಕೆ ದೊಡ್ಡ ಫ್ಯೂಚರ್ ಇದೆ. ರಾಘವೇಂದ್ರ ಚಿತ್ರವಾಣಿ ಇಲ್ಲಿಗೆ ನಿಲ್ತಾ ಇಲ್ಲ, ಇನ್ನೂ ಬೆಳೀಲಿ, ಇನ್ನು ಡಿಜಿಟಲ್ ಮೀಡಿಯಾ ಇನ್ನೆಲ್ಲೋಗಿ ತಲುಪುತ್ತೆ, ಮಿಲಿಯನ್ಸ್ ಆಫ್ ಮಿಲಿಯನ್ಸ್ ವ್ಯೂಸ್ ಆಗಲಿ, ಯಶಸ್ಸು ಗಳಿಸ್ಲಿ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ನಾನು ಬಹಳ ಅಪರೂಪಕ್ಕೆ ಇಂಥ ಒಂದು ಸಮಾರಂಭಕ್ಕೆ ಬರ್ತಾ ಇರ್ತೀನಿ. ಸುಧೀಂದ್ರ ಅಂದರೆ ನನಗಷ್ಟಿಷ್ಟ. ಸುಧೀಂದ್ರ ನಿಜ ಹೇಳಬೇಕಂದ್ರೆ ತುಂಬ ಕಷ್ಟದಲ್ಲಿದ್ದ ದಿನಗಳಲ್ಲಿ ಇಂಥ ಒಂದು ಕೆಲಸ ಮಾಡಬಹುದು ಅಂತ ನಾನೇ ರೂಪಿಸಿಕೊಟ್ಟಂಥದ್ದು. ಈ PRO ಕೆಲಸ ಹುಟ್ಟಿದ್ದೆ ನನ್ನಂಥವರ ಅತಿ ಬುದ್ಧಿಯಿಂದ. ಸುಧೀಂದ್ರ ಅದನ್ನು ಮಾಡಿದ್ರು, ಅಚ್ಚುಕಟ್ಟಾಗಿ ಮಾಡಿದ್ರು. ಮತ್ತು ಮುಂದೆ ಕೂಡ ನಿರ್ಮಾಪಕರುಗಳ ಹತ್ರ ಅವರನ್ನು ಪರಿಚಯಿಸೋದ್ರಿಂದ ಆ ಥರ ಅವರನ್ನು ಈ ಕ್ಷೇತ್ರದಲ್ಲಿ, ಅದರ ಹಿಂದೆ ಸ್ವಾರ್ಥನೂ ಇತ್ತು, ನನಗೂ ಹೆಲ್ಪ್ ಆಗ್ತಾ ಇತ್ತು. ಸುದ್ದಿಗಳನ್ನು ಕೊಡೋ ದೃಷ್ಟಿಯಿಂದ, ಫೋಟೋಗಳು ಸ್ಟಿಲ್ಸ್ ತರೋ ದೃಷ್ಟಿಯಿಂದ, ಶೂಟಿಂಗ್ ಜಾಗಕ್ಕೆ ಕರ್ಕೊಂಡು ಹೋಗೋ ದೃಷ್ಟಿಯಿಂದ, ಎಲ್ಲ ರೀತಿಯಲ್ಲಿ ಸುಧೀಂದ್ರ ಸಮರ್ಥವಾಗಿ ಕೆಲಸ ಮಾಡಿದ್ರು. ಅವ್ರ ಜೊತೆಗೆ ಮತ್ತೆ 10 ಜನನ ಅವರು ಬೆಳೆಸಿದ್ರು ಕೂಡ. ಅದರಲ್ಲಿ ಕೆಲವರು ಇನ್ನೂ ಮಾಡ್ತಾ ಇದ್ದಾರೆ ಕೆಲಸ, ಇನ್ನು ಕೆಲವರು ಮಾಡ್ತಾ ಇಲ್ಲ ಅಂತ ಕಾಣುತ್ತೆ. ಆದರೆ ಒಟ್ಟಾರೆ ಒಂದು ಹೊಸ ಉದ್ಯೋಗವನ್ನು ಉದ್ಯೋಗರಹಿತರಿಗೆ ಕೊಡುವ ದೃಷ್ಟಿಯಲ್ಲಿ ಈ PRO ಕೆಲಸ ನಿಜವಾಗ್ಲೂ ಅನುಕೂಲಕರವಾಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಹಾಗೆ ವೆಂಕಟೇಶ್ ಅವರು ಈ ಕಾರ್ಯಕ್ರಮವನ್ನು ನನಗೆ ನೆನಪಿದ್ದಂಗೆ ಮೊದಲನೆಯ ಈ ಪ್ರಶಸ್ತಿ ಸಮಾರಂಭದ ಮೊದಲನೆಯ ಪ್ರಶಸ್ತಿ ನಾನೇ ತಗೊಂಡೆ ಕಲಾಕ್ಷೇತ್ರದಲ್ಲಿ. ಆ ಮಟ್ಟಿಗೆ ಸುಧೀಂದ್ರ ಕೃತಜ್ಞತೆಗಳನ್ನು ಇಟ್ಕೊಳ್ತಾ ಇದ್ದಂಥವ್ರು. ಮತ್ತು ಅವರ ವಿನಯ, ಅವರಲ್ಲಿದ್ದಂಥ ಪ್ರಾಮಾಣಿಕತೆ ಅವರನ್ನು ಇಷ್ಟು ಮಟ್ಟಿಗೆ ಬೆಳೆಯೋದಕ್ಕೆ ಕಾರಣ ಆಗಿದೆ. ಅವರು ಇನ್ನಷ್ಟು ಬೆಳೀಲಿ, ಹೆಚ್ಚೆಚ್ಚು ಕೆಲಸ ಮಾಡಲಿ, ಉದ್ಯಮಕ್ಕೂ ಪತ್ರಿಕೋದ್ಯಮಕ್ಕೂ ಸಂಬಂಧಗಳನ್ನು ಬೆಳೆಸಲಿ ಅಂತ ಹೇಳ್ತಾ ಮತ್ತೆ ಅವರಿಗೆ ಯಶಸ್ಸನ್ನು ಕೋರ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ. ಈ ವರ್ಷ ತುಂಬ ಒಳ್ಳೆ ರೀತಿಯಲ್ಲಿ ಸ್ಟಾರ್ಟ್ ಆಗಿದೆ. ಸೊ ಎಲ್ರಿಗೂ ಈ ವರ್ಷ ತುಂಬ ಚೆನ್ನಾಗಿರಲಿ ಅಂತ, ಖುಷಿ, ಸಕ್ಸಸ್, ಪ್ರಾಸ್ಪೆರಿಟಿ ಎಲ್ಲ ಸಿಗಲಿ. ಇಟ್ಸ್ ಅ ವೆರಿ ವೆರಿ ಬಿಗ್ ಇಯರ್ ಫಾರ್ ಎವ್ರಿಬಡೀಸ್ ಗ್ರೋತ್, ನಂಬರ್ 9. ಸೊ ಎಲ್ರಿಗೂ ನನ್ನ ಹೃದಯದಿಂದ, ಮನಸ್ಸಿಂದ ನಿಮ್ಮೆಲ್ರಿಗೂ ತುಂಬ ಚೆನ್ನಾಗಿರಲಿ ವರ್ಷ ಅಂತ ಕೇಳ್ಕೊತೀನಿ. ಆ್ಯಂಡ್ ಅಫ್ಕೋರ್ಸ್ ನಾನು ತುಂಬ ಈ ಸ್ಟೇಜಲ್ಲಿ ಅಫ್ಕೋರ್ಸ್ ಎಲ್ಲ ಗಣ್ಯರು ಕೂತಿದ್ದಾರೆ, ಸೀನಿಯರ್ ಆರ್ಟಿಸ್ಟ್ ಇದ್ದಾರೆ, ಮೀಡಿಯಾ ಸೀನಿಯರ್ ಪೀಪಲ್ ಇದ್ದಾರೆ. ಸೊ ನಾನು ತುಂಬ ಚಿಕ್ಕವನು, ಬಟ್ ತುಂಬ ಹೆಮ್ಮೆ ಅನಿಸ್ತಾ ಇದೆ ನಂದು. ತುಂಬ ಧನ್ಯವಾದ ನನಗೆ ಈ ಒಂದು ವೇದಿಕೆ ಮೇಲೆ ಕರೆದಿದ್ದೀರಾ ನೀವು, ಈ ಒಂದು ಅವಕಾಶ ಕೊಟ್ಟಿದ್ದೀರಾ. ದಟ್ ನಾನು ಇಷ್ಟು ದೊಡ್ಡ ದೊಡ್ಡ ಆರ್ಟಿಸ್ಟ್ಗೆ, ಇಷ್ಟು ದೊಡ್ಡ ಸೀನಿಯರ್ ಮೀಡಿಯಾ ಹೆಸರಿಗೆ, ಡೈರೆಕ್ಟರ್ಸ್ಗೆ, ಪ್ರೊಡ್ಯೂಸರ್ಸ್ಗೆ ಒಂದು ಸಮಾನ ಮಾಡುವಂಥ ಒಂದು ಆಪರ್ಚುನಿಟಿ ಸಿಕ್ಕಿದೆ. ತುಂಬ ಹೆಮ್ಮೆ ಅನಿಸ್ತಾ ಇದೆ. ಆ್ಯಂಡ್
ಒಬ್ಬ ಆ್ಯಕ್ಟರ್ ಆಗಿ 15 ಇಯರ್ಸಿಂದ ನನ್ನ ಫಸ್ಟ್ ಫಿಲ್ಮಿಂದ ನೋಡ್ಕೊಂಬರ್ತಾ ಇದ್ದೀನಿ ವೆಂಕಟೇಶ್ ಅವ್ರಿಗೆ, ಮತ್ತು ಶನಾಯ್ ಸರ್ಗೆ, ಮತ್ತು ಎತ್ತಿ, ಮತ್ತು ಎಲ್ರಿಗೂ ಇಲ್ಲಿ ಎಷ್ಟು ಸೀನಿಯರ್ಸ್ ಜರ್ನಲಿಸ್ಟ್ ಬಂದಿದ್ದಾರೆ. ಯಾವತ್ತೂ ನನ್ನ ಖುಷಿ. ಐ ಆಲ್ವೇಸ್ ಬಿಲೀವ್ ದ್ಯಾಟ್ ಅವ್ರು ನೋಡಿದ್ರೆ ಬೇರೆ ಥರ ಎನರ್ಜಿ. ಅಫ್ಕೋರ್ಸ್ ಮೀಡಿಯಾ ತುಂಬ ಚೇಂಜ್ ಆಗಿದೆ, ಟ್ರೆಂಡ್ಸ್ ಚೇಂಜ್ ಆಗಿದೆ, ಟ್ರಾನ್ಸ್ಫಾರ್ಮೇಷನ್ಸ್ಗಳು ತುಂಬ ಆಗಿದೆ. ಬಟ್ ಆದ್ರೂ ನಾವು ಇಡೀ ಪ್ರಪಂಚ ಸುತ್ತಾಡಿದ್ರು ಮನೆ ಬಂದರೆ ಎಷ್ಟು ಖುಷಿ ಬರುತ್ತಲ್ಲ ನಮಗೆ. ಅದೇ ಥರ ವೆಂಕಟೇಶ್ ಅವ್ರ ಜೊತೆ ಮತ್ತು ಎಲ್ಲರ ಜೊತೆ ಸೇರಿದ್ರೆ ಖುಷಿ ಬರುತ್ತೆ. ಆ್ಯಂಡ್ ಈ ಸಂಸ್ಥೆ ಬಗ್ಗೆ ಏನೋ ಇಂಟ್ರೊಡಕ್ಷನು, ಅಪ್ರಿಸಿಯೇಷನು ಏನೂ ಹೇಳಬೇಕಾಗಿಲ್ಲ. ನಿಜವಾಗ್ಲೂ ನಮಗೆ ನಮ್ಮ ಫ್ಯಾನ್ಸಿಂದ ಹತ್ತಿರ ಕರ್ಕೊಂಬರೋದು ಮೀಡಿಯಾ ಮೂಲಕ ಮತ್ತು ಎಲ್ಲ ಚಾನಲ್ಸ್ ಅವರು. ಸೊ ಈ ಒಂದು ಸಂಸ್ಥೆಯನ್ನು ಇಂಪಾರ್ಟೆನ್ಸ್ ಎಷ್ಟಿದೆ, ಒಂದು ಫ್ಯಾಮಿಲಿ ಥರ ನೋಡ್ಕೊಂಡು ಬರ್ತಾ ಇದ್ವಿ ನಾವು ಬೆಳೆಯೋಕ್ಕೆ ಒಂದು ದೊಡ್ಡ ಮಟ್ಟಕ್ಕೆ ಕಾರಣ ಇರೋದು ವೆಂಕಟೇಶ್ ಜಿ ಆ್ಯಂಡ್ ಹಿಸ್ ಓಲ್ ಟೀಮ್. ಆ್ಯಂಡ್ ಇದು 3 ಮೂರ್ತಿ ಇದ್ದಾರಲ್ಲ, ಆಲ್ 3 ಆಫ್ ದೆಮ್ ಆರ್ ಲೈಕ್ 3 ಮೂರ್ತಿ. ತುಂಬಾ ಖುಷಿ ಆಗುತ್ತೆ. ಜಾಸ್ತಿ ಮಾತಾಡಲ್ಲ ನಾನು, ಬಟ್ ಜಸ್ಟ್ ವಾಂಟ್ ಟು ಸೇ ವೆಂಕಟೇಶ್ ಜಿ, ನಿಮ್ಮದು ಮತ್ತು ನಿಮ್ಮ ಫ್ಯಾಮ್ಲಿಗೂ ಮತ್ತು ಈ ಆರ್ಗನೈಸೇಷನ್ಗೂ ತುಂಬ ಚೆನ್ನಾಗಾಗಲಿ. 25 ವರ್ಷ, 50 ಇಯರ್ಸ್ ಆ್ಯಂಡ್ 25 ವರ್ಷ ಆಗುವಂಥದ್ದು ತುಂಬ ಚಿಕ್ಕ ವಿಷಯ ಅಂತೂ ಇಲ್ಲವೇ ಇಲ್ಲ. ತುಂಬ ಕಷ್ಟ ಇರುತ್ತೆ ಅದ್ರ ಹಿಂದೆ, ತುಂಬ ಸ್ಯಾಕ್ರಿಫೈಸಸ್ ಇರುತ್ತೆ ಅದ್ರ ಹಿಂದೆ. ಆ್ಯಂಡ್ ಲೆಜೆಂಡ್ಸ್ ಜೊತೆ ವರ್ಕ್ ಮಾಡಿದ್ದಾರೆ ಅವರು. ಸೊ ಅವ್ರ ತಕ್ಕಂಥ ನಾವು ಅರ್ಧ ಮಾಡಿದ್ರೂ ಪುಣ್ಯ ಮಾಡ್ದಂಗೆ ನಮಗೆ. ಸೊ ಎಲ್ರಿಗೂ ತುಂಬ ತುಂಬ ಥ್ಯಾಂಕ್ ಯು. ಇವತ್ತು ಇಲ್ಲಿ ಈ ಒಂದು ಫಂಕ್ಷನ್ ಬಂದಿದ್ದೀರಾ ನೀವು, ನನಗೂ ಹೆಮ್ಮೆ ಅನಿಸ್ತಾ ಇದೆ. ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೂ ಒಂದು ಒಳ್ಳೆ ದೊಡ್ಡ ಮಟ್ಟಿಗೆ ಈ ಒಂದು ಸೆಲೆಬ್ರೇಷನ್ ಕಾರ್ಯಕ್ರಮ ನೆಕ್ಸ್ಟ್ ಇಯರು ಆಗಲಿ. ಎಲ್ಲ ಅವಾರ್ಡ್ ವಿನ್ನರ್ಸ್ಗೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ ವರ್ಷ ಮತ್ತೊಮ್ಮೆ ನಿಮ್ಮೆಲ್ರಿಗೂ ತುಂಬ ಚೆನ್ನಾಗಿರಲಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಕೂಡ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ವೇದಿಕೆಯ ಮೇಲೆ ಹಿರಿಯರಾದಂಥ ವಿಜಯಮ್ಮ ಅವರಿದ್ದಾರೆ, ಆತ್ಮೀಯರಾದಂಥ ಇಂದ್ರಜಿತ್ ಲಂಕೇಶ್ ಅವರಿದ್ದಾರೆ, ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾದಂಥ ನರಸಿಂಹಲು ಅವರೇ, ಮಿತ್ರರಾದಂಥ ಉಮೇಶ್ ಬಣಕರ್ ಅವರೇ, ನಮ್ಮ ಸಂಜಯ್ ಗೌಡ ಅವರೇ, ರಾಗಿಣಿ ಅವರೇ, ಮತ್ತೊಬ್ಬ ಆತ್ಮೀಯರಾದಂಥ ಶಣೈ ಅವರೇ, ವೇದಿಕೆಯ ಮುಂಭಾಗದಲ್ಲಿ ಸೇರಿರುವ ರಾಘವೇಂದ್ರ ಚಿತ್ರವಾಣಿ ತಂಡದ ಎಲ್ಲ ಸದಸ್ಯರುಗಳೇ ಮತ್ತು ಇದರ ಅಭಿಮಾನಿಗಳೇ, ಮೊದಲಿಗೆ ನಾನು ಈ ವಾರ ಕನ್ನಡ ಚಿತ್ರರಂಗಕ್ಕೆ ಒಂದು ಸಂಭ್ರಮದ ವಾರ ಅಂತಲೇ ಹೇಳ್ಬೋದು. ಆಗಲೇ ನಮ್ಮ ದಿವ್ಯ ಆಲೂರ್ ಅವರು ಹೇಳ್ತಿದ್ರು. ಯಾಕೆ ಅಂತಂದರೆ 5 ವರ್ಷಗಳಿಂದ ಬಾಕಿ ಇತ್ತು ಕನ್ನಡ ಚಿತ್ರರಂಗಕ್ಕೆ ರಾಜ್ಯ ಪ್ರಶಸ್ತಿ ಕೊಡುವಂಥದ್ದು. 2019ನೇ ಸಾಲಿನ ಪ್ರಶಸ್ತಿ ಈಗಾಗಲೇ ಘೋಷಣೆ ಆಗಿದೆ. ಅದು ಒಂದು. ಮತ್ತೊಂದು, ನಮ್ಮ ಹಿರಿಯ ನಟರಾದ ಅನಂತ ನಾಗರು ಸೇರಿದಂತೆ ಹಲವಾರು ಹಿರಿಯರಿಗೆ ಪದ್ಮ ಪ್ರಶಸ್ತಿ ಬಂದಿದೆ. ಜೊತೆಗೆ ನಿನ್ನೆ ತಾನೇ ನಮ್ಮ ಚಲನಚಿತ್ರರಂಗದ ಹಿರಿಯರಾದಂಥ ಸಾರಾ ಗೋವಿಂದ್ ಅವ್ರಿಗೂ ಕೂಡ ಒಂದು ಅಭಿನಂದನಾ ಕಾರ್ಯಕ್ರಮ ಇತ್ತು. ಎಲ್ಲದನ್ನು ಸೇರಿ ಈ ವಾರ ಕನ್ನಡ ಚಿತ್ರರಂಗದ ಸಂಭ್ರಮದ ವಾರ ಅಂತಲೇ ಹೇಳ್ಬೋದು. ಇಲ್ಲದಕ್ಕಿಂತ ಹೆಚ್ಚಾಗಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಇವತ್ತು ಬೆಂಗಳೂರಿಗೆ ಬಂದಿದ್ದಾರೆ. ಒಂದು ಯುದ್ಧವನ್ನೇ ಗೆದ್ದು ಬಂದಂತಹ ನಟ ಶಿವರಾಜ್ ಕುಮಾರ್ ಅವರು ಶೀಘ್ರವಾಗಿ ಚೇತರಿಸಿಕೊಳ್ಳಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಬಯಸ್ತೇನೆ. ನನಗೆ ಸುಧೀಂದ್ರ ಅವ್ರನ್ನ ಒಂದು ಸತಿ ನಾನು ಭೇಟಿಯಾಗಿದ್ದೆ. ನಾನು ವಿಜಯ ಕರ್ನಾಟಕದಲ್ಲಿ ಕೆಲಸ ಮಾಡಬೇಕಾದ್ರೆ ನಾನು ಜಾಸ್ತಿ ಕೆಲಸ ಮಾಡಿದ್ದು ರಾಜಕೀಯ ವಿಭಾಗದಲ್ಲಿ. ಒಂದು ದಿನ ನಮ್ಮ ಸಿನಿಮಾ ಪತ್ರಕರ್ತರು ರಜೆ ಹಾಕ್ಬಿಟ್ಟಿದ್ರು. ಆವಾಗ ನನಗೆ ಸಂಪಾದಕರು ಕರೆದು ಒಂದು ಸಿನಿಮಾ ಅಸೈನ್ಮೆಂಟ್ ಇದೆ, ನೀನು ಹೋಗಬೇಕು ಅಂತ ಹೇಳಿದ್ರು. ಆಗ ಕಾನಿಷ್ಕ ಹೋಟೆಲ್ ಗಾಂಧಿನಗರದಲ್ಲಿ ಜಾಸ್ತಿ ಸಿನಿಮಾದವರೆಲ್ಲ ಸೇರ್ತಿದ್ರು ಅಂತ ಕಾಣ. ಅದೇ ಬೇಸ್ಮೆಂಟು. ಆವತ್ತು ನಾನು ಹೋದಾಗ ಎಲ್ಲರೂ ಹೊಸಬರು, ಪರಿಚಯ ಇರಲಿಲ್ಲ ನನಗೆ ಸಿನಿಮಾದವರು. ಫಸ್ಟು ಸುಧೀಂದ್ರ ಅವರು ಅಲ್ಲಿ ಕೂತ್ಕೊಂಡಿದ್ರು. ಆಮೇಲೆ ಹೋಗಿ ಯಾರಪ್ಪ ನೀನು ಅಂತ ಕೇಳಿದ್ರು ನನಗೆ. ಸರ್, ನಾನು ಈ ಥರ ವಿಜಯ ಕರ್ನಾಟಕದಿಂದ ಬಂದಿದ್ದೀನಿ ಅಂತ. ನೀನು ನೋಡೇ ಇಲ್ವಲ್ಲ ಯಾವತ್ತೂ ಅಂತಂದರು. ಇಲ್ಲ ಸರ್, ನಾನು ಜಾಸ್ತಿ ಪೊಲಿಟಿಕಲ್ ಫೀಲ್ಡಲ್ಲಿ ಕೆಲಸ ಮಾಡೋದು ಅಂತಂದರು. ಆಯಿತು ಬಾ ಕೂತ್ಕೋ ಅಂತೇಳಿ ಒಂದು ಮಸಾಲೆ ದೋಸೆ ತಿನ್ನಿಸಿದ್ರು ನನಗೆ ಅವತ್ತು ಫಸ್ಟ್ ಅವ್ರನ್ನ ಮೀಟ್ ಮಾಡಿದ್ದೆ. ಅದಾದಮೇಲೆ ನಾನು ಭೇಟಿ ಆಗಲಿಲ್ಲ, ಬಟ್ ನೋಡ್ತಿದ್ದೆ ಅವ್ರನ್ನ ಅಲ್ಲಿ ಇಲ್ಲಿ. ಅವರು ಕಟ್ಟಿದಂತಹ ಸಂಸ್ಥೆ ಇವತ್ತು 49 ವರ್ಷಗಳನ್ನು ಪೂರೈಸಿದೆ. ಈ ಸಂದರ್ಭದಲ್ಲಿ ಈ ಸಂಸ್ಥೆ ಎಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೇನೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ವೆಂಕಟೇಶ್ ಮತ್ತು ವಾಸು ಮತ್ತು ಸುನಿಲ್,
ನಾನು ಕನ್ನಡಪ್ರಭ ಮತ್ತು ವಿಜಯ ಕನ್ನಡದಲ್ಲಿದ್ದಾಗ ನಾನು ಅವ್ರನ್ನ ರೆಗ್ಯುಲರಾಗಿ ನೋಡ್ತಾ ಇದ್ದೆ. ಎಷ್ಟು ಸರಳ ಮತ್ತು ಸೌಜನ್ಯದ ವ್ಯಕ್ತಿತ್ವ ಅಂತಂದರೆ, ಪಟ ಬಿಡೋರು, ಒಂದು ಪ್ರೆಸ್ ನೋಟ್ ಕೈ ಕೊಡೋರು, ದಯವಿಟ್ಟು ಇದನ್ನು ಕವರ್ ಮಾಡ್ಬೇಕು ಸರ್ ಅಂತೇಳಿ ಹಂಗೆ ಹೊಟ್ಟೋಗ್ಬಿಡೋರು ಅಷ್ಟೇ. ಅವತ್ತಿಂದ ನಾನು ವೆಂಕಟೇಶ್ ಅವ್ರನ್ನ ಗಮನಿಸ್ತಾ ಬಂದಿದ್ದೀನಿ. ಅರ್ಧ ಶತಮಾನ ಕಂಡಂಥ ಸಂಸ್ಥೆ ರಾಘವೇಂದ್ರ ಚಿತ್ರವಾಣಿ ಸಂಸ್ಥೆ. ಕನ್ನಡ ಚಿತ್ರರಂಗ ಮತ್ತು ಪ್ರೇಕ್ಷಕರ ನಡುವೆ ಒಂದು ಸೇತುವೆಯಾಗಿ ಈ ಸಂಸ್ಥೆ ಕೆಲಸ ಮಾಡ್ತಾಯಿದೆ. ಒಂದು ಚಿತ್ರ ನಿರ್ಮಾಣ ಮಾಡಬೇಕಾದ್ರೆ ನಾವು 100 ಕೋಟಿ ಖರ್ಚು ಮಾಡ್ಬೋದು, ಒಳ್ಳೆಯ ನಾಯಕರಿರ್ಬೋದು, ನಾಯಕಿಯರಿರ್ಬೋದು, ಎಲ್ಲವೂ ಇರ್ಬೋದು. ಆದರೆ ಅದನ್ನು ಪ್ರೇಕ್ಷಕರಿಗೆ ತಲುಪಿಸುವಂಥ ಪ್ರಮುಖವಾದ ಕೆಲಸವನ್ನು ಮಾಡೋದು ನಮ್ಮ PR ತಂಡ ಮಾಡುತ್ತೆ. ನಾನು ಕೂಡ ಈಗ ಸರ್ಕಾರದಲ್ಲಿ ಒಂದು PR ಕೆಲಸನೇ ಮಾಡ್ತಾ ಇರೋದು. ಯಾಕೆ ಅಂತಂದರೆ ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಲುಪಿಸುವಂಥ ಕೆಲಸದಲ್ಲಿ ನಾನು ಕೂಡ ಒಂದು ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದೀನಿ. ಹೀಗಾಗಿ ರಾಘವೇಂದ್ರ ಚಿತ್ರವಾಣಿ ತಂಡ ಕೂಡ ಪ್ರೇಕ್ಷಕರು ಮತ್ತು ಸಿನಿಮಾ ರಂಗದ ನಡುವೆ ಸೇತುವೆಯಾಗಿ ಕೆಲಸ ಮಾಡ್ತಾಯಿದೆ. ಸೊಸೆ ತಂದ ಸೌಭಾಗ್ಯ ಆಗಲೇ ಹೇಳ್ತಿದ್ರು, ಮೊದಲನೇ ಚಿತ್ರ ಸೊಸೆ ತಂದ ಸೌಭಾಗ್ಯ ರಾಘವೇಂದ್ರ ಚಿತ್ರವಾಣಿ ತಂಡದ ಮೊದಲನೇ ಸಿನಿಮಾ. ಅದೇ ರೀತಿ ಈ ರಾಘವೇಂದ್ರ ಚಿತ್ರವಾಣಿ ತಂಡ ಕನ್ನಡ ಚಿತ್ರರಂಗಕ್ಕೆ ಒಂದು ಸೌಭಾಗ್ಯ ಅಂತ ಹೇಳೋದಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. PR ಯಾರೇ ಕೆಲಸ ಮಾಡ್ಬೋದು, ಅದೇನು ದೊಡ್ಡ ವಿಷಯ ಏನಲ್ಲ. ಆದರೆ ಪತ್ರಕರ್ತರ ಜೊತೆಗೆ ಒಂದು ಸಂಬಂಧ ಇಟ್ಕೋಬೇಕು. ಆವಾಗ ಮಾತ್ರ ನಾವು ಮಾಡಿದ ಕೆಲಸಕ್ಕೆ ಒಂದು ಒಳ್ಳೆಯ ಪ್ರತಿಫಲ ಸಿಗೋದಕ್ಕೆ ಸಾಧ್ಯ ಅಂತ. ಈ ಚಿತ್ರತಂಡ ರಾಘವೇಂದ್ರ ಚಿತ್ರವಾಣಿ ತಂಡ ಯಾಕೆ ಇಷ್ಟು ಯಶಸ್ವಿಯಾಗಿದೆ ಅಂತಂದರೆ, ಅದಕ್ಕೆ ನಮ್ಮ ವೆಂಕಟೇಶ್ ಅವರಾಗಿರ್ಬೋದು, ವಾಸು ಆಗಿರ್ಬೋದು, ಸುನೀಲ್ ಆಗಿರ್ಬೋದು, ಅವರ ನಡವಳಿಕೆನೇ ಪ್ರಮುಖ ಕಾರಣ ಅಂತ ಹೇಳೋದಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಅವ್ರಿಗೂ ಕೂಡ ಈ ಚಿತ್ರತಂಡ ಇನ್ನೂ ಎತ್ತರಕ್ಕೆ ಬೆಳೀಲಿ. ಯಾಕೆ ಅಂತಂದರೆ, ಒಬ್ಬ ವ್ಯಕ್ತಿ ಆಗಿರ್ಬೋದು, ಒಂದು ಸಂಸ್ಥೆ ಆಗಿರ್ಬೋದು, ಒಂದು ಉನ್ನತವಾದ ಸ್ಥಾನಕ್ಕೆ ಹೋಗ್ಬೇಕಂದ್ರೆ ಒಂದು ಶ್ರಮ ಬೇಕು. ಆ ಶ್ರಮದಲ್ಲಿ ಅವರ 3 ಜನರ ಪಾಲುಗಾರಿಕೆ ಇದೆ. ಈ ರಾಘವೇಂದ್ರ ಚಿತ್ರವಾಣಿ ತಂಡ ಹೀಗೆ ಇನ್ನೂ 100 ವರ್ಷಗಳ ಕಾಲ ಪ್ರೇಕ್ಷಕರು ಮತ್ತು ಚಿತ್ರರಂಗದ ನಡುವೆ ಗಟ್ಟಿಯಾಗಿ ನಿಂತು ಕೆಲಸ ಮಾಡಲಿ ಅಂತೇಳಿ ಹಾರೈಸ್ತೇನೆ. ನಮ್ಮ ಉಮೇಶ್ ಬಣ್ಕರ್ ಅವರು ನನ್ನ ಕಡೆಗೆ ನೋಡ್ತಾ ಇದ್ದಾರೆ. ನಾನು ಏನೋ ಬೇಡಿಕೆ ಇಟ್ಟಿದ್ದೆ, ಅದ್ರ ಬಗ್ಗೆ ಏನು ಹೇಳ್ತಾ ಇಲ್ಲ ಅಂತ. ಸರ್ 5 ವರ್ಷ ಆಗಿತ್ತು ಸರ್ ಪ್ರಶಸ್ತಿ ಕೊಟ್ಟು. ಮುಖ್ಯಮಂತ್ರಿಗಳು ಬಂದ ತಕ್ಷಣ ಸಬ್ಸಿಡಿ ಮತ್ತು ಪ್ರಶಸ್ತಿ. ಯಾಕೆ ಅಂತಂದರೆ, ಒಂದು ಸಿನಿಮಾ ನಿರ್ಮಾಣ ಮಾಡಬೇಕು ಅಂತಂದರೆ ಇಡೀ ತಂಡ ಎಷ್ಟು ಕಷ್ಟಪಡುತ್ತೆ ಅಂಥೇಳಿ. ನಾನು ರಾಜಕೀಯ ವಿಭಾಗದಲ್ಲಿ ಕೆಲಸ ಮಾಡಿದ್ರು ಕೂಡ ನಾನು ಸಿನಿಮಾ ಪ್ರಿಯನೇ. ನಾನು ಎಲ್ಲ ಸಿನಿಮಾಗಳನ್ನು ಕೂಡ ನೋಡ್ತಾನೆ ಇರ್ತೇನೆ. ಅದರಲ್ಲಿ ನಿರ್ದೇಶಕರು, ನಿರ್ಮಾಪಕರು ಶ್ರಮ ಅಡಗಿರುತ್ತೆ. ಅವರ ಶ್ರಮಕ್ಕೆ ಯಾವಾಗ ಪ್ರತಿಫಲ ಸಿಗುತ್ತೆ ಅಂತಂದರೆ, ಈ ರೀತಿ ಪ್ರಶಸ್ತಿಗಳು, ಸಬ್ಸಿಡಿ ಕೊಟ್ಟಾಗ ಅವರು ನೆರವಿಗೆ ಬರ್ತವೆ. ಯಾಕೆ ಅಂತಂದರೆ, ಎಲ್ಲರೂ ಕೂಡ 100 ಕೋಟಿ ಹಾಕಿ ಸಿನಿಮಾ ಮಾಡುವಂಥ ಕೆಪಾಸಿಟಿ ಎಲ್ರಿಗೂ ಇರಲ್ಲ. ಅವರ ಶಕ್ತಿ ಮತ್ತು ಸಾಮರ್ಥ್ಯಕ್ಕೆ ಅನುಗುಣವಾಗಿ ಸಿನಿಮಾಗಳನ್ನು ಮಾಡ್ತಾರೆ. 5 ವರ್ಷಗಳಿಂದ ಪ್ರಶಸ್ತಿ ಬಾಕಿ ಉಳಿದಿತ್ತು. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದಂಥ ಮರುಗಳಿಗೆನಲ್ಲೇ ಹೇಳಿದ್ರು, ನೋಡಪ್ಪ 5 ವರ್ಷದಿಂದ ಪ್ರಶಸ್ತಿ ಕೊಟ್ಟಿಲ್ಲ. ನಾನು 5 ವರ್ಷ ಹಿಂದೆ ಮುಖ್ಯಮಂತ್ರಿಯಾಗಿದ್ದಾಗ ಯಾವತ್ತೂ ಕೂಡ ನಾನು ಪ್ರಶಸ್ತಿಯನ್ನು ನಿಲ್ಲಿಸಿರಲಿಲ್ಲ. ಫಸ್ಟು ಪ್ರಶಸ್ತಿಗಳನ್ನು ಕೊಡಬೇಕು, ಅದಕ್ಕೆ ಕಮಿಟಿಗಳನ್ನು ಮಾಡಬೇಕು ಅಂತ. ಈಗ 2019ನೇ ಸಾಲಿನ ಪ್ರಶಸ್ತಿಗಳು ಘೋಷಣೆ ಆಗಿದ್ದಾವೆ. 2020ನೇ ಸಾಲಿನ ಪ್ರಶಸ್ತಿಗಳನ್ನು ನೋಡಿದ್ದು ಕೂಡ ಮುಕ್ತಾಯ ಆಗಿದೆ. ಇನ್ನೊಂದು ವಾರ 15 ದಿನದಲ್ಲಿ 2020ನೇ ಸಾಲಿನ ಪ್ರಶಸ್ತಿ ಮತ್ತು ಸಬ್ಸಿಡಿ 2 ಕೂಡ ಘೋಷಣೆ ಆಗುತ್ತೆ. 2021, 22, 23 3 ವರ್ಷದ್ದು ಕಮಿಟಿ ರಚನೆ ಆಗಿದೆ. ಸಿನಿಮಾ ನೋಡೋಕ್ಕೆ ಜಾಗ ಇಲ್ಲ ಅಂತೇಳಿ ಒಂದೊಂದು ವರ್ಷದ್ದೇ ಆಗಾಗ್ಗೆ ಮುಂದಕ್ಕೆ ಹಾಕೊಂಡು ಬರ್ತಾ ಇದ್ದಾವೆ. ಎಲ್ಲ 5 ವರ್ಷದ್ದು ಏನು ಬಾಕಿ ಉಳಿದಿದೆ ಎಲ್ಲ ಪ್ರಶಸ್ತಿಗಳನ್ನು ಕೂಡ ಇದೇ ವರ್ಷದಲ್ಲಿ ನಾವು ಪ್ರದಾನ ಮಾಡ್ತೀವಿ ಅಂತ ಹೇಳೋಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಆಮೇಲೆ ಈಗ ಪ್ರಚಾರಕರಿಗೂ ಕೂಡ ಪ್ರಶಸ್ತಿನಲ್ಲಿ ಪಾಲು ಕೊಡಬೇಕು ಅಂತ. ಈಗ ಕಳೆದ ವರ್ಷ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಮಾಡಿದ್ರು. ಪತ್ರಕರ್ತರ ವಿಭಾಗದಲ್ಲಿ ಯಾರಿಗೆ ಪ್ರಶಸ್ತಿ ಕೊಡಬೇಕು ಅನ್ನೋದು ಒಂದು ಚರ್ಚೆಗೆ ಬಂತು. ನಾನು ಮುಖ್ಯಮಂತ್ರಿಗಳಿಗೆ ಹೇಳಿದೆ, ನೋಡಿ ಸರ್, ಒಂದು ಪತ್ರಿಕೆ ಆಗಿರ್ಬೋದು, ಒಂದು ಚಾನೆಲ್ ಆಗಿರ್ಬೋದು, ಎಡಿಟ್ರಲ್ಲ, ವರದಿಗಾರಲ್ಲ, ಬೇರೆಯವ್ರ ಪಾತ್ರನೂ ಇರುತ್ತೆ. ಈಗ ಒಂದು ಪತ್ರಿಕೆ ಅಂತಂದರೆ ಸಂಪಾದಕರು ಮತ್ತು ವರದಿಗಾರರ ಜೊತೆಗೆ ಮನೆಗೆ ಹೋಗಿ ಪತ್ರಿಕೆ ಹಾಕ್ತಾನಲ್ಲ, ಅವನ ಶ್ರಮನೂ ಇರುತ್ತೆ. ಅವ್ರಿಗೊಂದು ಪ್ರಶಸ್ತಿ ಕೊಡಬೇಕು ಅಂತ ಹೇಳಿದೆ ನಾನು. ಫಸ್ಟ್ ಟೈಮ್ ನಾವು ಮನೆಗೆ ಹೋಗಿ ಪತ್ರಿಕೆ ಹಾಕೋರಿಗೆ ಒಂದು ಪ್ರಶಸ್ತಿಯನ್ನು ಕೊಟ್ವಿ. 76 ವರ್ಷ ನರಸಿಂಹಯ್ಯ ಅಂತ ಮೈಸೂರಿನವರು ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಪತ್ರಿಕಾ ವಿತರಕರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟು, ಈ ವರ್ಷವೂ ಕೂಡ ಅದನ್ನು ಸಂಪ್ರದಾಯವನ್ನು ಪಾಲನೆ ಮಾಡ್ಕೊಂಡು ಬಂದಿದ್ದೇವೆ. ನೀವು ಹೇಳಿದ್ದು ಕೂಡ ನನಗೆ ತಲೆಗೆ ಹೋಯ್ತು. ಯಾಕೆ ಅಂತಂದರೆ, ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಪ್ರಚಾರಕರ್ತರು ಯಾರೇ ಆಗಿರಲಿ. ನಾನು ಫಸ್ಟು ಸ್ಕ್ರೀನ್ ಮೇಲೆ ಬಂದಾಗ ನೋಡ್ತೀನಿ, ಯಾರು ಪ್ರಚಾರಕರ್ತರು ಯಾರು ಅಂದಾಗ ಮುಂಚೆ ಎಲ್ಲ ಸುಧೀಂದ್ರ ಅವ್ರು ಬರ್ತಿತ್ತು, ಈಗ ವೆಂಕಟೇಶ್ ಅವ್ರದ್ದು ಇವ್ರದ್ದೇ ಬರ್ತಾ ಇರ್ತದೆ. ಹೀಗಾಗಿ ನನಗೊಂದು ಏನು ಯೋಚನೆ ಬಂತು ಅಂದರೆ, ನಮ್ಮ ಚಲನಚಿತ್ರ ಅಕಾಡೆಮಿಯಲ್ಲಿದೆ, ಅದರಲ್ಲಿ ಯಾಕೆ ಒಬ್ಬರನ್ನ ಇವ್ರನ್ನ ಡೈರೆಕ್ಟರ್ ಮಾಡಬಾರ್ದು? ಪ್ರಚಾರದಲ್ಲಿ ಯಾರು ನಿರತರಾಗಿರ್ತಾರೋ ಒಬ್ಬರನ್ನ ಗುರುತಿಸಿ ಒಂದು ಡೈರೆಕ್ಟರ್ ಮಾಡಬೇಕು ಅಂತ. ಆಮೇಲೆ ಜೊತೆಗೆ ಅವರಿಗೆ ಪ್ರಶಸ್ತಿಯನ್ನು ಕೊಡುವಂಥದ್ದನ್ನು ಇದೇ ವರ್ಷದಿಂದ
ಜಾರಿಗೆ ಕೊಡಬೇಕು ಅಂತೇಳಿ ನಾನು ಮುಖ್ಯಮಂತ್ರಿಗಳಿಗೂ ಕೂಡ ಮನವಿ ಮಾಡ್ತೇನೆ. ಆ ಮನವಿ ಜಾರಿಗೆ ಬರೋದ್ರ ಕೂಡ ನೋಡ್ಕೊಳ್ತೇನೆ. ವಿಚಾರದಲ್ಲಿ ನಾನು ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇನೆ ಅಂತ ಹೇಳೋದಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಮೊನ್ನೆ ನಮ್ಮ ಶೆಣೆಯವರು ಮಹಾನಟಿ ಜಯಂತಿಯವ್ರ ಬಗ್ಗೆ ಒಂದು ಆತ್ಮಚರಿತ್ರೆ ಬರೆದಿದ್ರು. ಆ ಪುಸ್ತಕ ಬಿಡುಗಡೆ ಆಯಿತು. ಆ ಸಂದರ್ಭದಲ್ಲಿ ಒಂದು ಬೇಡಿಕೆ ಬಂತು. ಏನಪ್ಪ ಅಂತಂದರೆ ಜಯಂತಿಯವ್ರ ಹೆಸರಲ್ಲಿ ಒಂದು ಪ್ರಶಸ್ತಿಯನ್ನು ರಾಜ್ಯ ಸರ್ಕಾರ ಘೋಷಣೆ ಮಾಡಬೇಕು ಅಂತ. ಈಗಾಗಲೇ ಆದೇಶ ಆಗಿದೆ. ಅದು ಜಯಂತಿಯವರ ಹೆಸರಲ್ಲಿ ಪ್ರತಿ ವರ್ಷ ಇನ್ನು ಮೇಲೆ ರಾಜ್ಯ ಪ್ರಶಸ್ತಿ ಬರುತ್ತೆ ಅಂತ ಹೇಳೋದಕ್ಕೆ ನನ್ನ ಸಂದರ್ಭದಲ್ಲಿ ತಿಳಿಸ್ತಾ. ಆಮೇಲೆ ಈಗ ನಮ್ಮ ವೆಂಕಟೇಶ್ ಅವರು 50ನೇ ವರ್ಷಾಚರಣೆ ಮಾಡಿದ್ರೆ ಆ ಸಂಭ್ರಮದಲ್ಲಿ ನಾವು ಭಾಗಿಯಾಗೋದಕ್ಕೆ ನಾನು ಇಷ್ಟಪಡ್ತೇನೆ. ಜೊತೆಗೆ ಆ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರೋದಕ್ಕೆ ಸರ್ಕಾರದ ಕಡೆಯಿಂದ ಅಗತ್ಯವಾದ ಎಲ್ಲ ರೀತಿಯ ಸಹಕಾರ ಮತ್ತು ಕೊಡೋದಕ್ಕೆ ಅಂತೇಳಿ ಇಷ್ಟಪಡ್ತೇನೆ. ಇಷ್ಟು ಮಾತುಗಳನ್ನ ಹೇಳ್ತಾ ವೆಂಕಟೇಶ್ ಅವರು ಭಾಳ ಅತ್ಯಂತ ಪ್ರೀತಿಯಿಂದ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡ್ರು. ಶೆಣೈ ಸರ್ ನನಗೆ ಹೇಳಿದರು, ಈ ಥರ ಪ್ರಶಸ್ತಿ ವಿತರಣಾ ಸಮಾರಂಭ ಇದೆ, ಬರಬೇಕು ಅಂತ. ನಾವೆಲ್ಲ ರಾಜಕೀಯದಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳೋರು, ಸಿನಿಮಾಕ್ಕೆ ಹೆಂಗೆ ಇರ್ತದೆ, ಇಲ್ಲ ನೀವು ಬರಬೇಕು ಅಂತ ಹೇಳಿದ್ರು. ಬಟ್ ಬಂದಮೇಲೆ ನನಗೆ ಭಾಳ ಖುಷಿ ಆಯಿತು. ಯಾಕೆಂತಂದರೆ ಒಂದು ಅಚ್ಚುಕಟ್ಟಾದ ಸಮಾರಂಭ, ಎಲ್ಲರೂ ಕೂಡ ಖುಷಿಯಿಂದ ಇಲ್ಲಿ ಭಾಗವಹಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ತೆಗೆದುಕೊಂಡಂಥ ಎಲ್ಲ ಪುರಸ್ಕೃತರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ತಿಳಿಸ್ತೇನೆ. ವಿಶೇಷವಾಗಿ ವಿಜಯಮ್ಮ ಅವರು ಈ ಕಾರ್ಯಕ್ರಮಕ್ಕೆ ಬಂದಿರೋದು ಭಾಳ ಖುಷಿ ಆಯಿತು. ಅವ್ರಿಗೂ ಕೂಡ ನಾನು ಶುಭಾಶಯಗಳನ್ನು ತಿಳಿಸ್ತಾ ನಿಮ್ಮೆಲ್ಲರಿಗೂ ಮತ್ತೆ ಶುಭಾಶಯಗಳನ್ನು ಕೋರಿ ನನ್ನ ಈ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ, ಧನ್ಯವಾದಗಳು. ಎಲ್ರಿಗೂ ನಮಸ್ತೆ. ನಮ್ಮ ಚಿಕ್ಕಪ್ಪ ಸ್ಥಾಪಿಸಿದ ರಾಘವೇಂದ್ರ ಚಿತ್ರವಾಣಿಗೆ 49ನೇ ವಾರ್ಷಿಕೋತ್ಸವ ಹಾಗೂ 24ನೇ ಪ್ರಶಸ್ತಿ ಸಮಾರಂಭಕ್ಕೆ ಬಂದಿರೋಂತಹ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ, ನಿರ್ಮಾಪಕರಿಗೆ ಮತ್ತು ಇಂಡಸ್ಟ್ರಿಯ ಎಲ್ಲರಿಗೂ ಕೂಡ ಸ್ವಾಗತ ಬಯಸ್ತೀನಿ. ನಾನು ಮೊನ್ನೆ ಅಷ್ಟೇ ಶೆಣೆಯವ್ರ ಹತ್ರಕ್ಕೆ ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ಯಾರಿಗೆ ಎಷ್ಟು ಬೇಕು ಅಂತ ಎಲ್ಲ ಹೇಳಿದಾಗ ಅವರು ಒಂದು ನನಗೆ ಸಲಹೆ ಕೊಟ್ಟರು. ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ ಶ್ರೀ ಪ್ರಭಾಕರ್ ಸರ್ ಬಂದಿದ್ದಾರೆ. ಸರ್, ತುಂಬ ಹೃದಯ ಸ್ವಾಗತ ಸರ್. ಹಾಗಾಗಿ ನಮಗೆ ಆ ಕಾಲದಿಂದನೂ ಕೂಡ ಇವತ್ತರೆಗೂ ಕೆಲಸ ಕೊಟ್ಟು ಬೆಳೆಸ್ತಾ ಬಂದಿರೋಂತಹ ರಾಕ್ಲೈನ್ ವೆಂಕಟೇಶ್ ಸರ್ ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತ ಕೊಡ್ತೀನಿ. ಇತ್ತೀಚೆಗೆ ಅಷ್ಟೇ ಚೇಂಬರ್ನ ಅಧ್ಯಕ್ಷರ ಗಿರಿಯನ್ನು ಪಡೆದಂತಹ ನರಸಿಂಹಲು ಸರ್ ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತ ಬಯಸ್ತೀನಿ. ಉಮೇಶ್ ಬಣ್ಕರ್ ಅವರು ನಮ್ಮ ಚಿಕ್ಕಪ್ಪನ ಕಾಲದವರು, ಆಗಿಂದ ಒಂದು ಒಳ್ಳೆಯ ಸಂಬಂಧ ಇಟ್ಕೊಂಡಿರೋರು. ಅಂದರೆ ಅಷ್ಟು ವಯಸ್ಸಾಗಿಲ್ಲ, ಅಲ್ಲಲ್ಲ ಆಗಿಂದ ಇದ್ದವರು ಅಂತ ಹೇಳಿ ಅದನ್ನು ಅಷ್ಟು ವಯಸ್ಸಾಗಿಲ್ಲ. ನಿಮ್ಮನ್ನು ನೋಡಿದ್ರೆ ಗೊತ್ತಾಗತ್ತೆ. ಸೊ ಉಮೇಶ್ ಬಣ್ಕರ್ ಅವ್ರಿಗೂ ಕೂಡ ಸ್ವಾಗತ ಬಯಸ್ತೀನಿ. ಹಾಗಾಗಿ ಇಂದ್ರಜಿತ್ ಅವ್ರಿಗೆ ಯಾವಾಗಲೂ ವಯಸ್ಸೇ ಆಗಲ್ಲ, ಅದು ಎಲ್ರಿಗೂ ಗೊತ್ತು, ಎಲ್ಲ ಮಾಧ್ಯಮದವ್ರಿಗೂ ಗೊತ್ತು, ಇಂಡಸ್ಟ್ರಿಯವ್ರಿಗೂ ಗೊತ್ತು ಅಲ್ವಾ. ಫ್ರೀಸಲ್ಲಿ ಮಲಗ್ತಾರೆ. ಸಮರ್ಜಿತ್ ಹೀರೋ ಆಗಿದ್ರು ಕೂಡ ನಿಮ್ಮ ತಂದೆ ಹೀರೋ ಥರನೇ ಇದ್ದಾರೆ ಹಾಗಾಗಿ ಇಂದ್ರಜಿತ್ ಅವ್ರಿಗೆ ಆತ್ಮೀಯ ಸ್ವಾಗತ ಕೋರ್ತಾ, ಹಾಗೆ ನಮ್ಮ ಯಾವುದೇ ಎಲ್ಲೇ ಸಿಕ್ಕಿದ್ರು ಕೂಡ, ಯಾವುದೇ ಕೆಲಸ ಆದರೂ ಕೂಡ ನನಗೆ ಸಂಜಯ್ ಗೌಡರು ಅವರು ಎಷ್ಟು ದೊಡ್ಡ ವ್ಯಕ್ತಿ ಆದರೂ ಕೂಡ ಎಲ್ಲಿ ಸಿಕ್ಕಿದ್ರು ಕೂಡ ದಿವ್ಯಕ್ಕೆ ಹೇಳ್ದಂಗೆ ವೆಂಕಟೇಶ್ ಅಣ್ಣ ಚೆನ್ನಾಗಿದ್ದೀರಾ ಅಂತ ಕೇಳ್ತಾರೆ. ಅಲ್ಲೇ ನೋಡಿ ಪ್ರೀತಿ ಬಂದ್ಬಿಡತ್ತೆ ಅಲ್ವಾ. ಹಾಗಾಗಿ ಸಂಜಯ್ ಗೌಡರು ಕೂಡ ಸ್ವಾಗತ ಕೋರ್ತಾ, ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೆಲ್ಲ ಬೇಕಾದ ಸ್ನೇಹಿತರು ರಾಗಿಣಿ ಮೇಡಮ್ ಅವರು ಅಲ್ವಾ. ಪಾಪ ಅವ್ರು ನಮ್ಗೆ ಯಾವತ್ತೂ ಕೂಡ ಒಂದು ದಿವಸ ನಾ ಏನೇ ಕೇಳಿದ್ರು ಕೂಡ ಇಲ್ಲ ಅಂತ ಯಾವತ್ತೂ ಹೇಳಿಲ್ಲ. ಯಾವುದೋ ಒಂದು ಟೀಸರ್ ಲಾಂಚ್ ಮಾಡ್ಕೊಡ್ಬೇಕು ಮೇಡಮ್, ಮಾಡ್ಕೊಡ್ತೀನಿ ಅಂದರೆ ಬರ್ತಾರೆ. ನಮ್ಮ ಮನೆ ಫಂಕ್ಷನ್ ಅಂದರೆ ಬರ್ತಾರೆ. ವೆಂಕಟೇಶ್ ಜಿ ನೀವು ಯಾವಾಗ ಬೇಕಾ ಹೇಳಿ ಮಾಡ್ಕೊಡ್ತೀವಿ ಅಂತಂದರು. ನಾನೊಂದು ಸರಿ ಗೋವಾಗೆ ಯಾವುದೋ ಒಂದು ಅವಾರ್ಡ್ ಫಂಕ್ಷನ್ ಕರ್ಕೊಂಡೋಗಿದ್ದೆ. ಅಲ್ಲೊಂದು ಅಷ್ಟೆಲ್ಲ ಅವ್ಯವಸ್ಥೆಗಳಾಯಿತು. ನನಗೂ ರೂಮ್ ಸಿಕ್ಕಿರಲಿಲ್ಲ, ಅವ್ರಿಗೂ ರೂಮ್ ಸಿಕ್ಕಿರಲಿಲ್ಲ. ಒಂದು ಫೋನ್ ಮಾಡಿಬಿಟ್ಟು ಎಲ್ಲೋ ಒಂದು 25 ಕಿಲೋಮೀಟ್ರ್ ಪಾಪ ಅವ್ರು ಇರೋ ಜಾಗದಲ್ಲಿ ಕರೆಸಿ ಯಾರೋ ಹುಡುಗರನ್ನೆಲ್ಲ ಬರಕ್ಕೆ ಹೇಳಿ, ಅದಕ್ಕೆ ಸಾಕ್ಷಿ ದಿವ್ಯಕ್ಕೇನೂ ಇದ್ದರು, VCN ಮಂಜೂರು ಇದ್ದರು. ಅವರು ನಮಗೆಲ್ಲ ರೂಮ್ ಮಾಡಿಕೊಟ್ಟು ಅವರೇ ಕೈಯಿಂದ ದುಡ್ಡು ಕೊಟ್ಟು ಎಲ್ಲ ಮಾಡಿ, ಈ ಥರದೆಲ್ಲ ಮಾಡಬೇಡಿ ವೆಂಕಟೇಶ್, ಇವರೆಲ್ಲ ಕಳ್ಳರಿದ್ದಾರೆ ಅಂತೇಳಿ ನನಗೆ ಅಡ್ವೈಸ್ ಮಾಡಿದ್ರು ಅವರು. ಸೊ ರಾಗಿಣಿ ಅವ್ರಿಗೆ ಸ್ವಾಗತ ಕೊಡ್ತಾ, ನಮ್ಮ ಸಂಸ್ಥೆಯ ಬೆಳೆಸೋದಲ್ಲದೆ ನಮ್ಮ ಚಿಕ್ಕಪ್ಪನ ಮುಖ್ಯವಾಗಿ ಬೆಳೆಸಿದಂತಹ ಮುಖ್ಯಸ್ಥರು ಕೂಡ ವಿಜಯಮ್ಮ ಅವರು ಬಂದಿದ್ದಾರೆ. ಅಮ್ಮ ತುಂಬ ಹೃದಯದ ಸ್ವಾಗತ ಕೋರ್ತೀನಿ. ಹಾಗೆ ಶೈಲಜಾ ಮೇಡಮ್ ಬಂದಿದ್ದಾರೆ. ಅಲ್ಲದೆ ಪ್ರಶಸ್ತಿ ತಗೊಳ್ತು ಈ ವರ್ಷ 2025ನೇ ಇಸ್ವಿ 2024 ಪ್ರಶಸ್ತಿ ಪಡೆದಿರುವಂತಹ ಎಲ್ಲ ಪ್ರಶಸ್ತಿ ವಿಜೇತರಿಗೂ, ಪ್ರಶಸ್ತಿ ಪ್ರಾಯೋಜಕರಿಗೂ ಕೂಡ ತುಂಬ ಹೃದಯ ಸ್ವಾಗತ ಕೋರ್ತಾ, ಮುಂದಿನ ಕಾರ್ಯಕ್ರಮನ ದಿವ್ಯಾ ಅವರು ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಅಕಸ್ಮಾತ್ ಯಾರು ಮರ್ತಿದ್ರೆ ಸಾರಿ, ಗೊತ್ತಾಗಿಲ್ಲ, ದಯವಿಟ್ಟು ಏನು ಅನ್ಕೋಬೇಡಿ. ಥ್ಯಾಂಕ್ ಯು.
ಹಾಗೆ ನನ್ನ ಎಲ್ಲ ಸ್ನೇಹಿತರುಗಳು ಕೂಡ ಬಂದಿದ್ದಾರೆ, ಬಂಧು ಬಳಗ ಎಲ್ಲ ಬಂದಿದ್ದಾರೆ. ಎಲ್ರಿಗೂ ಸ್ವಾಗತ ಕೋರ್ತೀನಿ. ಯತಿ ಬಂದು ಕೂತ್ಕೋಬೋದು ಮುಂದೆ. 1987ರಲ್ಲಿ ಸುಧೀಂದ್ರ ಮತ್ತು ವೆಂಕಟೇಶ್ ಇಬ್ಬರು ಮನೆಗೆ ಬಂದಾಗ ನಾವು ವಿಷ್ಣುವರ್ಧನ್ ಪಿಕ್ಚರ್ ಮಾಡಬೇಕಾಗಿತ್ತು. ಅವಾಗ ಏನು ಮಾಡಿದರು, ಇವರು PRO ಅಂತ ಇಂಟ್ರಡ್ಯೂಸ್ ಮಾಡಿದರು. ಆಗ ಹೇಳಿದರು, ನಮಗೂ ಪ್ರೊಡ್ಯೂಸರ್ಗೂ ಮಾಧ್ಯಮದವ್ರಿಗೂ ಅಥವಾ ಜನಕ್ಕೂ ಮಧ್ಯೆ ಇರೋವಂಥ ಬ್ರಿಡ್ಜು ಇವರಿಗೆ ಇವರೇ ನಮಗೆ ಪತ್ರಕರ್ತರು ಹಾಗೆ ಎಲ್ರಿಗೂ ವಿಚಾರನ ನಾವು ಯಾವ ಆರ್ಟಿಸ್ಟ್ ಆಗ್ತೀವಿ, ಯಾವ ಸಿನಿಮಾ ಮಾಡ್ತೀವಿ ಅನ್ನೋದನ್ನು ಹೇಳೋವಂಥ ಮಧ್ಯವರ್ತಿ. ಆದರೆ ಇವರು PRO ಅಂತ. ನನಗೆ ಸುಧೀಂದ್ರ ಅವ್ರು ಕಂಡ್ರೆ ಬಹಳ ಇದುಗಳು. ಮತ್ತು ನನಗೆ ಸ್ಟೇಟ್ ಅವಾರ್ಡ್ಗಳು 3-4 ಸರಿ ನಮ್ಮ ಸಂಸ್ಥೆಗೆ ಬಂದಿದ್ದರೂ ಸಹ ಇವತ್ತು ನಾನು ತಗೊಳ್ಳೋದು ಸ್ಟೇಟ್ ಅವಾರ್ಡ್ಗೆ ಸಮವಾದದ್ದು ಅಂತ ನನಗೆ ಅನ್ನಿಸ್ತಾ ಇದೆ. ಜೊತೆಗೆ ನಮ್ಮ ಡೈರೆಕ್ಟ್ರಿಗೆ ಈ ವೇದಿಕೆಯಲ್ಲಿ ಕೊಟ್ಟಿರುವಂಥದ್ದನ್ನು ಅವ್ರಿಗೆ ಅರ್ಪಣೆ ಮಾಡ್ತೀನಿ. ಯಾಕೆಂದರೆ ಅವರು ನಿರ್ಮಾಪಕರನ್ನು ಮಾಡದೇ ಇದ್ದಿದ್ದರೆ ನನಗೆ ಈ ಸ್ಟೇಜಲ್ಲಿ ನನಗೆ ಅಧಿಕಾರ ಸಿಗ್ತಾ ಇರಲಿಲ್ಲ. ನಾನು KV ಜಾರಾಮ್ ಅವ್ರಿಗೆ ಈ ಪ್ರಶಸ್ತಿನ ಅರ್ಪಿಸ್ತೀನಿ. ಅವ್ರಿಗೆ ಹೊಸಬರಿಗೆ ಚಾನ್ಸ್ ಕೊಡೋದು ತುಂಬ ಇಷ್ಟ ಇತ್ತು. ತುಂಬ ಜನನ ಅಸಿಸ್ಟೆಂಟ್ ಮಾಡಿಸಿದ್ರು, ಡೈಲಾಗ್ ರೈಟ್ರು ಬರೆದ್ರು, ಸಾಂಗ್ ಲಿರಿಕ್ಸ್ ಬರೆಸಿದ್ರು. ನಮ್ಮ ನಾಗೇಂದ್ರ ಪ್ರಸಾದೇ ಸಾಕ್ಷಿ. ಮತ್ತು ಎಡಿಟರ್ನ ಅಸಿಸ್ಟೆಂಟ್ ಇದ್ದರೆ ಎಡಿಟರ್ನ ಮಾಡ್ತಾಯಿದ್ರು, ಮ್ಯೂಸಿಕ್ ಡೈರೆಕ್ಟ್ರನ್ನ ಕರ್ಕೊಂಬಂದರು. ಮೆಡ್ರಾಸಿಂದ ಸಂಗೀತ ರಾಜ ಅನ್ನೋರನ್ನ ಪ್ರತಿಯೊಬ್ಬರನ್ನೂ ಇಂಟ್ರಡ್ಯೂಸ್ ಮಾಡಬೇಕು, ಅಸಿಸ್ಟೆಂಟ್ಸ್ನ ಮೇಯ್ನ್ ಮಾಡಬೇಕು ಅನ್ನೋದೇ ಅವ್ರ ಉದ್ದೇಶ ಇದ್ದಿತ್ತು. ಅವ್ರಿಗೆ ನಾನು ಇದನ್ನು ಅರ್ಪಣೆ ಮಾಡ್ತಾಯಿದ್ದೀನಿ. ಮೀನಾಕ್ಷಿ ಮೇಡಮ್ ಹತ್ರಕ್ಕೆ ಪ್ರತಿ ವರ್ಷವೂ ಎಷ್ಟು ಜನವರಿ 1ನೇ ತಾರೀಕು ಯಾವಾಗ ಬರುತ್ತೋ 12:30 1 ಗಂಟೆ ಅಷ್ಟರಲ್ಲಿ ಅವ್ರ ಮನೇಲಿ ನಾನು ನಮ್ಮ ಚಿಕ್ಕಪ್ಪ ಇರ್ತಾಯಿದ್ವಿ. ಅವ್ರ ಕೈಲಿ ಎಷ್ಟೋ ಒಂದು ಬೋಣಿ ಮಾಡಿಸ್ಕೊಂತು ಅಂತಂದರೆ ಆ ವರ್ಷ ಪೂರ್ತಿ ಚೆನ್ನಾಗಿರುತ್ತೆ ಅಂತ ಹೇಳಿ ಅವ್ರ ಭಾವನೆ ಇತ್ತು. ಹಾಗಾಗಿ ಈಗ ಆ ಟೈಮಲ್ಲಿ ನೆನೆಸ್ಕೊಳ್ತಾ ಎಷ್ಟೋ ವರ್ಷ ದುಡ್ಡು ಕೊಟ್ಟಿದ್ದಾರೆ. ಅಂದರೆ ಕೆಲಸನೂ ಕೊಡ್ತಾಯಿದ್ರು, ಸಂಬಳನೂ ಕೊಡ್ತಾಯಿದ್ರು, ಇದು ಎಕ್ಸ್ಟ್ರಾ 1ನೇ ತಾರೀಕು ಬೋನಸ್ಸು ಕೊಡ್ತಾಯಿದ್ರು. ಅವ್ರಿಗೇನು ಅಂತಂದರೆ ಇಡೀ ವರ್ಷ ಚೆನ್ನಾಗಿರುತ್ತೆ ಅನ್ನೋ ಒಂದು ಆಸೆ ಇರ್ತಿತ್ತು. ಅದನ್ನು ಮೀನಾಕ್ಷಿ ಮೇಡಮ್ ಅವರು ನೆರವೇರಿಸ್ಕೊಡೋದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಮೇಡಮ್. ವೆಂಕಟೇಶ್ ಅವ್ರು ತುಂಬ ದೊಡ್ಡ ಮಾತು ಹೇಳಿದರು. ನಾವು ಆಗ ಬರೀ 100 ರೂಪಾಯಿ ಅಷ್ಟೇ ಕೊಡ್ತಾ ಇದ್ದಿದ್ದು. ಹೋಗ್ತಾ 500 ಆಗಿರ್ಬೋದು, 1000 ಆಗಿರ್ಬೋದು, 100 ರೂಪಾಯಿ ಫಸ್ಟ್ ಕೊಡ್ತಾ ಇದ್ದಿದ್ದು 87ನಲ್ಲಿ. ಆಗ ಬಂದಾಗ ನಮಗೆ ಖುಷಿಯಾಗಿ ವೆಂಕಟೇಶ್ ಅವರು ಲೂನಾದಲ್ಲಿ ಕರ್ಕೊಂಬಂದು ಖುಷಿಯಾಗಿ ಸುಧೀಂದ್ರ ಅವ್ರನ್ನ ಕರ್ಕೊಂಡು ಬರ್ತಾಯಿದ್ರು. ನಮ್ಗೆ ತುಂಬ ಸಂತೋಷ. ಇವತ್ತು ನನಗೆ ಪ್ರಶಸ್ತಿ ಸಿಕ್ಕಿರೋದು ನಾನು ತೊಗೊಂಡಿದ್ದೀನಿ. ಮಾಜಿ ಪ್ರಧಾನಿ ದೇವೇಗೌಡರ ಹತ್ರನೂ ತೊಗೊಂಡಿದ್ದೀನಿ, ರಂಜಿತಾಗೆ ಅನೇಕ ಮಿನಿಸ್ಟ್ರುಗಳ ಹತ್ರ ತೊಗೊಂಡಿದ್ರು. ಅದಕ್ಕಿಂತ ಅದ್ರ ಲೆವೆಲಿನ ಪ್ರಶಸ್ತಿ ಅಂತ ನನಗೆ ಅನ್ನಿಸ್ತಾ ಇದೆ. ಮೊದಲನೇದಾಗಿ ಶ್ರೀ ಜಗದ್ಗುರು ಆದಿಶಂಕರಾಚಾರ್ಯನ ನೆನೆಸ್ಕೊತ ಇಲ್ಲಿ ಬಂದಿರೋ ಎಲ್ಲರಿಗೂ ನಮಸ್ಕಾರ. ಅಣ್ಣ ಥ್ಯಾಂಕ್ ಯು ಗುರುತಿಸಿ ನನಗೆ ಈ ಒಂದು ತುಂಬ ಗೌರವನೀಯವಾದ ಶ್ರೀ ರಾಘವೇಂದ್ರ ಚಿತ್ರವಾಣಿ ಪ್ರಶಸ್ತಿ ನೀಡಿರೋದು. ಬಹಳ ಚಿಕ್ಕವನು ನಾನು ನಿಮ್ಮ ಬಗ್ಗೆ ಎಲ್ಲ ಮಾತಾಡೋದಕ್ಕೆ. ನಾನು ಇಂಡಸ್ಟ್ರಿ ಬಂದು 20 ವರ್ಷ ಆಯಿತು. ಬಟ್ ನಾನು ಬಂದಿದ್ದ ಮೊದಲನೇ ಸಿನಿಮಾಯಿಂದನೂ ನಿಮ್ಮೆಲ್ಲರನ್ನು ನೋಡ್ತಾ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಎಲ್ಲರಿಗೂ ಬಂದು ನಿಂತಿದ್ದೀನಿ. ರಾಕ್ಲೈನ್ ವೆಂಕಟೇಶಣ್ಣ ಅವರಿದ್ದಾರೆ. ಎಲ್ಲರಿಗೂ ಇಲ್ಲಿ ಇರೋಂಥ ಎಲ್ಲ ಹಿರಿಯರಿಗೂ ನಮಸ್ಕಾರಗಳು ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಥ್ಯಾಂಕ್ ಯು ಆ್ಯಂಡ್ ಆಲ್ ದಿ ಬೆಸ್ಟ್ ಅನುರಾಧ ಭಟ್ ಮೇಡಮ್. ನಿಮಗೂ ಕೂಡ ಕಂಗ್ರ್ಯಾಚುಲೇಷನ್ಸ್, ಆಲ್ ದಿ ಬೆಸ್ಟ್. ಅಣ್ಣ ನಮಸ್ಕಾರ. ಇಲ್ಲಿ ನಮ್ಮ ಡೈರೆಕ್ಟರ್ ಇದ್ದಾರೆ ಶ್ರೀನಿವಾಸ್ ರಾಜು ಅವರು, ನೋಡಿಲ್ಲ ಸಾರಿ. ಅಣ್ಣ ನಾಗೇಂದ್ರ ಪ್ರಸಾದ್ ಅಣ್ಣ ಇದ್ದಾರೆ. ಈ ಸಿನಿಮಾವಿನ ನಿರ್ದೇಶಕರು ಹಾಗೂ ಸಾಹಿತಿ ಇವರಿಬ್ಬರಿಗೆ ಈ ಪ್ರಶಸ್ತಿ ಖಂಡಿತವಲ್ಲೂ ನಾನು ಅರ್ಪಿಸ್ತೀನಿ. ಅವರಿಬ್ಬರಿಲ್ಲದೆ ಈ ಪ್ರಶಸ್ತಿ ನನಗೆ ಬರ್ತಾ ಇರಲಿಲ್ಲ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ಇಂಥ ಪ್ರತಿಷ್ಠಿತ ಪ್ರಶಸ್ತಿಯನ್ನು ಸ್ವೀಕರಿಸೋದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಶ್ರೀ ರಾಘವೇಂದ್ರ ಚಿತ್ರವಾಣಿ ಸಂಸ್ಥೆಗೆ ಹಾಗೆ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರ ಕುಟುಂಬಕ್ಕೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಡಾಕ್ಟರ್ ರಾಜ್ಕುಮಾರ್ ಸರ್ ಅವರ ಹೆಸರಿನಲ್ಲಿ ಪ್ರಶಸ್ತಿ ತಗೊಂಡ ಮೇಲೆ ಅವರದ್ದೇ ಒಂದು ಸುಂದರವಾದ ಹಾಡನ್ನು 1-2 ಸಾಲ ಹಾಡ್ತೀನಿ. ಜೇನಿನ ಹೊಳೆಯು ಹಾಲಿನ ಮಳೆಯು ಸುಧೆಯು ಕನ್ನಡ ಸವಿನುಡಿಯು ವಾಣಿಯ ವೀಣೆಯ ಸ್ವರ ಮಾಧುರ್ಯವೋ ಸುಮಧುರ ಸುಂದರ ನುಡಿಯೋ ಆಹಾ ಜೇನಿನ ಹೊಳೆಯು ಹಾಲಿನ ಮಳೆಯು ಸುಧೆಯು ಕನ್ನಡ ಸವಿನುಡಿಯೋ. ಎಲ್ರಿಗೂ ನಮಸ್ಕಾರ.
ಪತ್ರಕರ್ತರಿಗೆ, ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ, ಹಾಗೆ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ರಾಕ್ಲೈನ್ ಸಾರು ಮತ್ತು ರಾಗಿಣಿಯವ್ರು ಬಿಟ್ಟು ಮಿಕ್ಕಿದ ಹಿರಿಯರಿಗೆ ಎಲ್ಲರಿಗೂ ನಮಸ್ಕಾರ. ನನಗೊಂದಿನ ಸುಧೀರ ವೆಂಕಟೇಶ್ ಅವ್ರು ಫೋನ್ ಮಾಡಿಬಿಟ್ಟು ಈ ಥರ ನಿಮಗೆ ವಿಷ್ಣು ಸರ್ ಪ್ರಶಸ್ತಿ ಕೊಡ್ತಿದ್ದೀವಿ ಹೆಂಗೆ ಅಂದರು. ನಾನು ಬೈದೆ ಅವ್ರಿಗೆ, ಏನು ಸರ್ ಬುದ್ಧಿ ಇದು ಯಾರಿಗೆ ಮಾಡಿದ್ದೀರಾ ನೀವು ಫೋನು ಅಂತ ಹೇಳಿದೆ ನಾನು. ಇಲ್ಲ ಸರ್ ನೀವು ಓಂ ಪ್ರಕಾಶ್ ತಾನೇ ಅಂತಂದರು. ನಾನು ಹೇಳಿದೆ ನಾನು ಓಂ ಪ್ರಕಾಶ್ ಅಂತ ನನಗೆ ಗೊತ್ತು, ನಿಮಗೆ ಗೊತ್ತಾ ಅಂತ ಕೇಳಿದೆ. ನನಗೆ ನಿಜವಾಗ್ಲೂ ತುಂಬ ಆಶ್ಚರ್ಯ ಆಯಿತು. ಚಿತ್ರರಂಗಕ್ಕೆ ಬಂದು ಇಷ್ಟು ವರ್ಷ ಆಯಿತು, ನನ್ನ ಪ್ರಪ್ರಥಮ ಅವಾರ್ಡ್ ಇದು. ನನಗೆ ತುಂಬ ಖುಷಿ ಆಗ್ತಿದೆ. ನಾನು ನಿಮ್ಮ ಮುಂದೆ ಎಲ್ಲ ನಿಂತ್ಕೊಂಡು ಈ ಥರ ಪ್ರಶಸ್ತಿ ತಗೊಳ್ಳೋದಕ್ಕೆ. ನಾನು ರಾಯರ ಭಕ್ತ ಮತ್ತು ವಿಷ್ಣು ಸರ್ಗೆ ತುಂಬ ಭಕ್ತ. ನಾನು ಇಂಡಸ್ಟ್ರಿಗೆ ಬಂದಿದ್ದೆ ವಿಷ್ಣು ಸರ್ ಫ್ಯಾನ್ ಆಗಿ. ನಂಗೆ ತುಂಬ ಖುಷಿ ಆಗ್ತಿದೆ ಇವತ್ತು ನಿಜವಾಗ್ಲೂ. ಆಮೇಲೆ ನಮ್ಮ ಸುಧೀಂದ್ರ ಸಾರು, ನಾನು ಅಸಿಸ್ಟೆಂಟ್ ಡೈರೆಕ್ಟಾಗಿ ಬಂದಾಗ ನನಗೆ ತುಂಬ ಬುದ್ಧಿ ಹೇಳಿ ಹೀಗಿರಬೇಕು, ಹೀಗೆ ನಡ್ಕೋಬೇಕು ಅಂತೇಳಿ ತುಂಬ ದಾರಿದೀಪವಾಗಿದ್ದಾರೆ. ನನಗೆ ತುಂಬ ಸಹಾಯಕರಾಗಿದ್ದಾರೆ. ಅವರ ಆಶೀರ್ವಾದ ನಮ್ಮ ತಂದೆ ಸಮಾನವಾಗಿ ಅದನ್ನು ತೊಗೊಂಡು ನಾನು ಅದನ್ನು ಪಾಲನೆ ಮಾಡ್ತಾಯಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಮೊದಲನೇದಾಗಿ ಇವತ್ತು ಗಣತಂತ್ರ ದಿವಸ, ನಿಮಗೆಲ್ರಿಗೂ ಶುಭಾಶಯಗಳು. ಅದೇ ಮಾತಾಡೋದು ಅಂದರೆ ಸ್ವಲ್ಪ ಕಠಿಣ, ಯಾಕಂದರೆ ಯಾವಾಗಲೂ ಡೈರೆಕ್ಟರ್ಗೆ ಏನು ಹೇಳ್ತಾರೆ ಅದೇ ಮಾತಾಡಿ ರೂಢಿ ಇರುವಾಗ ಇಂಥ ಸಂದರ್ಭದಲ್ಲಿ ಒಂಥರ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ. ಅಲ್ಲ, ಸುಧೀಂದ್ರ ಅವರ ಮೊದಲನೇ ಇದು ಸೊಸೆ ತಂದೆ ಸೌಭಾಗ್ಯನ ಫಸ್ಟ್ ಟೈಮ್ ಮಾಡಿದ್ದು. ಅದಾದಮೇಲೆ ಅತ್ತೆಗೆ ತಕ್ಕ ಸೊಸೆ. ಸೊ ಸುಧೀಂದ್ರ ಅವರ ನನ್ನ ಜರ್ನಿ ಹೆಚ್ಚು ಕಮ್ಮಿ ಒಂದೇ ಸಲ ಶುರುವಾಗಿದೆ. ಅತ್ತೆಗೆ ತಕ್ಕ ಸೊಸೆ ನಾನು ಫಸ್ಟ್ ಅಂದರೆ ಇದು ಮೇನ್ ಸ್ಟ್ರೀಮ್ ಸಿನಿಮಾ ಅಲ್ಲದೆ ಇರೋ ಸಿನಿಮಾ ಮಾಡಿದ್ದು. ಆ್ಯಂಡ್ ಅಂದರೆ ಒಟ್ಟಿಗೆ ಬೆಳೆದಿದ್ದೀವಿ ಹೆಚ್ಚು ಕಮ್ಮಿ. ಬಟ್ ಅವರು ಇಲ್ಲೇ ಇದ್ದರು. ನಾನಿದು ಮತ್ತೆ ಮುಂಬೈಗೆ ವಾಪಸ್ ಹೋಗಿ ಅಲ್ಲೇ ಇದ್ದೆ ನಾನು ಮೊದಲಿಂದ. ಈಗ ಒಂದು 15 ವರ್ಷಕ್ಕೆ ಹಿಂದೆ ಬೆಂಗಳೂರಿಗೆ ಬಂದು ಇಲ್ಲೇ ಸೆಟ್ಲಾಗಿದ್ದೀನಿ. ಸೊ ಹೀಗಾಗಿ ಅಲ್ಲಿ ಮರಾಠಿ ಸಿನಿಮಾಗಳು ಮಾಡಿದೆ, ಒರಿಸ್ಸಾ ಸಿನಿಮಾ ಮಾಡಿದೆ, ಗುಜರಾತಿ, ಒಂದು ಮಲಯಾಳಂ, ಒಂದು ತಮಿಳು. ಎನಿವೇ ನನ್ನ ಕರಿಯರ್ ಆ್ಯಸ್ ಅನ್ ಆರ್ಟಿಸ್ಟ್ ಒಂದು ಲೀಡಿಂಗ್ ಹೀರೋಯಿನ್ ಅಂತ ಶುರುವಾಗಿದ್ದು ನಮ್ಮ ಭಾಷೆ, ನಮ್ಮ ಕನ್ನಡದಲ್ಲೇ, GV ಅಯ್ಯರ್ ಸರ್ ಅವರ ಹಂಸಗೀತೆಯಿಂದ. ಅದಾದ ನಂತರ ಅವ್ರ ಜೊತೆ 5 ಸಿನಿಮಾ ಮಾಡಿದೆ. ಆಮೇಲೆ ಇಲ್ಲಿ ಕೆಲವು ಸಿನಿಮಾಗಳೆಲ್ಲ ಮಾಡಿದೆ, ಒಂದು 20-22 ಸಿನಿಮಾ. ಆಮೇಲೆ ಮತ್ತೆ ಮುಂಬೈಗೆ ಹೋದೆ. ಈಗ ಇಲ್ಲಿದ್ದೀನಿ. ಅಂದರೆ ಆ್ಯಸ್ ಅನ್ ಆರ್ಟಿಸ್ಟ್ ಇನ್ನೂ ಮುಂದೆ ಮಾಡೋದೋ ಬಿಡೋದೋ ಏನೋ ಐಡಿಯಾ ಇರಲಿಲ್ಲ. ಏನು ನಮ್ಮೂರಿಗೆ ಹೋಗಿ ನಾವು ಸೆಟ್ಲ್ ಆಗೋಣ, ಇನ್ನೂ ಆದಷ್ಟು ಕೆಲಸ ಆಯಿತು ಅಂತ ಇಲ್ಲಿ ಬಂದೆ. ಬಟ್ ನನ್ನ ಅದೃಷ್ಟ ಚೆನ್ನಾಗಿತ್ತು. ಸೊ ಕಿರಿತೆರೆ ಅವರು ನನಗೆ ಹುಡುಕಿ ತೆಗೆದ್ರು. ಶುಭಮಂಗಳ ಮಾಡಿದೆ. 10-12 ಸೀರಿಯಲ್ಸ್ ಎಲ್ಲ ಮಾಡಿದ್ದೀನಿ. ಅದರಲ್ಲಿ 5-6 ತುಂಬ ಚೆನ್ನಾಗಿ ನಡೀತು. ಇವಾಗ ಬಂದು ನಡೀತಾ ಇದೆ. ಖುಷಿ ಆಗ್ತಾ ಇದೆ. ಅಂದರೆ ಇವರು ಸರ್ ಹೇಳ್ದಂಗೆ ಅವರ ಮೊದಲನೇ ಪ್ರಶಸ್ತಿ ಅಂತಂದ್ರು ಅವ್ರು ಇಷ್ಟು ವರ್ಷದಲ್ಲಿ. ನನಗೂ ಕನ್ನಡದಲ್ಲಿ ಈ ಥರ ಒಂದು ಇಷ್ಟು ವರ್ಷ ನಾನು ಕೆಲಸ ಮಾಡಿ ಆನ್ ದ ಹೋಲ್ ಟೋಟಲ್ ಎಲ್ಲ ಮರಿ ಕನ್ನಡದಲ್ಲಿ ಒಂದು 18-20 ಕನ್ನಡ ಫಿಲ್ಮ್ಸ್ ಮಾಡಿದ್ದಕ್ಕೆ ಈಗ ನಂಗೆ ಗುರುತಿಸಿ ನನ್ನ ಇದು ಮಾಡ್ತಿದ್ದಾರೆ ಅನ್ನೋದು ಬಹಳನೇ ಸಂತೋಷ ಆಗ್ತಾಯಿದೆ. ಆ್ಯಂಡ್ ಅಲ್ಲಿ ಕೂತಾಗ್ಲಿಂದ ಸುಧೀಂದ್ರ ಫೋಟೋ ನೋಡ್ತಾ ಇದ್ದೀನಿ. ಅವ್ರಿಗೆ ಈ ಕಣ್ಣು ಮುಂದೆ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ನನಗೆ. ನಾವು ಎಷ್ಟು ಹರಟೆ ಹೊಡಿತಾ ಇದ್ವಿ ಆವಾಗ, ತುಂಬ ಚೆನ್ನಾಗಿತ್ತು. ಇವಾಗ ಇವ್ರಿಗೆಲ್ಲ ನೋಡಿ ಭಾಳ ಸಂತೋಷ ಆಗುತ್ತೆ. ಸೊ ಎನಿವೇಸ್ ಐ ಆಮ್ ವೆರಿ ಹ್ಯಾಪಿ. ಕೊನೆಗೂ ಐ ಗಾಟ್ ರೆಕಗ್ನೈಸ್ಡ್ ಆ್ಯಂಡ್ ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಮ್ಮ ಗೌರಿ ಚಿತ್ರದಲ್ಲಿ ಕೆಲಸ ಮಾಡಿರೋ ಎಲ್ಲ ಕಲಾವಿದರು ಹಾಗೂ ತಂತ್ರಜ್ಞರ ಪರವಾಗಿ ಈ ಅವಾರ್ಡ್ ತೊಗೊತಾರೆ. ತುಂಬ ಖುಷಿ ಆಗ್ತಾ ಇದೆ. ಅದಕ್ಕಿಂತ ಹೆಚ್ಚು ನಮ್ಮ ತಂದೆ ತಾಯಿಯರ ಮುಂದೆ ಈ ಅವಾರ್ಡ್ ಸಿಗ್ತಾ ಇರೋಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಧನ್ಯವಾದಗಳು. ನಮ್ಮ ವೆಂಕಟೇಶ್ ಸರ್ಗೆ ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ನಮ್ಮ ಗೌರಿ ಸಿನಿಮಾನ ಸಪೋರ್ಟ್ ಮಾಡಿದರು. ಆಮೇಲೆ ಇವತ್ತು ಇಷ್ಟೊಂದು ಸಪೋರ್ಟ್ ನೀಡ್ತಾ ಇರ್ತಾರೆ. ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸರ್. ನಾನು 2 ಸಿನಿಮಾ ನಿರ್ದೇಶನ ಮಾಡಿದ್ದೀನಿ. ಕಥಾಸಂಗಮ ಅಂತ ಒಂದು ಆಂಥಾಲಜಿ ಮತ್ತು ಶಿವಮ ಅಂತ ಒಂದು ಸಿನಿಮಾ. 2 ಸಿನಿಮಾಗೆ ವೆಂಕಟೇಶ್ ಸರ್ PR ಆಗಿದ್ದರು. ಸೊ ನಮ್ಮಂಥ ಹೊಸ ನಿರ್ದೇಶಕರು ನಾವು IT ಓದ್ತೀವಿ ಮತ್ತು ನಮ್ಮ ಊರಿಗೆ ಹೋಗ್ಬಿಟ್ಟು ಹಳ್ಳಿಲೆಲ್ಲ ಶೂಟ್ ಮಾಡ್ಕೊಂಬರ್ತೀವಿ. ಬಟ್ ಸಿನಿಮಾ ಮಾಡೋದೊಂದು ಕಲ್ತಿರ್ತೀವಿ. ಬಟ್ ಅದು ಬಂದಾದಮೇಲೆ ಇಲ್ಲಿ ಬೆಂಗಳೂರಲ್ಲಿ
ಜನಕ್ಕೆ ತಲುಪಿಸ್ಬೇಕು ಅಂತ ಬಂದಾಗ ಈ ಥರ ಹಿರಿಯರ ಮಾರ್ಗದರ್ಶನ ಮತ್ತು ಅವ್ರ ಉಪಸ್ಥಿತಿ ಮತ್ತು ಅವ್ರ ಮೌಲ್ಯನ ನೆನೆಯಲೇಬೇಕು. ಅಂದರೆ ನಾವು ಡಿ ವಿ ಸುಧೀಂದ್ರ ಸರ್ ಅವ್ರದ್ದು ವಿಡಿಯೋ ನೋಡ್ತಿದ್ದೆ ಯೂಟ್ಯೂಬಲ್ಲಿ. ಅವರ ಲೆಗಸಿನ ವೆಂಕಟೇಶ್ ಸರ್ ಮತ್ತು ಸುನಿಲ್ ಸರ್ ಅವರೆಲ್ಲ ಕಂಟಿನ್ಯೂ ಮಾಡ್ತಿದ್ದಾರೆ. ಅದನ್ನ ನೋಡೋಕ್ಕೆ ಖುಷಿ ಆಗುತ್ತೆ. ಅಂದರೆ ನಂತ ಹೊಸಬ್ರು ಮತ್ತು ಈ ಥರ ಅನುಭವಸ್ಥರು ಒಟ್ಟಿಗೆ ಇದ್ದಾಗೆ ನಾವು ಒಳ್ಳೊಳ್ಳೆ ಸಿನಿಮಾಗಳು ಮಾಡೋಕ್ಕೆ ಸಾಧ್ಯ, ತುಂಬ ದೂರ ಒಟ್ಟೊಟ್ಟಿಗೆ ಸಾಗಕ್ಕೆ ಸಾಧ್ಯ. ಸೊ ಈ ಪ್ರಶಸ್ತಿಗೆ ನನ್ನನ್ನು ಆಯ್ಕೆ ಮಾಡ್ಕೊಂಡಿರೋದಕ್ಕೆ ಶ್ರೀ ರಾಘವೇಂದ್ರ ಚಿತ್ರವಾಣಿ ಸಂಸ್ಥೆಗೆ ನನ್ನ ನಮಸ್ಕಾರಗಳು ಮತ್ತು ವೆಂಕಟೇಶ್ ಸರ್ಗೂ ಥ್ಯಾಂಕ್ ಯು. ಮೊದಲಿಗೆ ವೆಂಕಟೇಶ್ ಸರ್ ಅವ್ರಿಗೆ, ರಾಘವೇಂದ್ರ ಚಿತ್ರವಾಣಿ ಸಂಸ್ಥೆಗೆ ಹಾಗೂ ವೇದಿಕೆ ಮೇಲಿರೋ ಗಣ್ಯರಿಗೆ, ನರಹರಿ ಸರ್ ಅವ್ರಿಗೆ ಮತ್ತು ಹುಣಸೂರು ಕೃಷ್ಣಮೂರ್ತಿ ಸರ್ ಅವ್ರ ಕುಟುಂಬಕ್ಕೆ ಧನ್ಯವಾದಗಳು. ಸಂಭಾಷಣೆಯನ್ನು ಬರಿತೀವಿ, ಅಂದರೆ ಚಿತ್ರ ನಿರ್ದೇಶನ ಮಾಡಿದ್ದೀನಿ, ಬಟ್ ಈಗ ಪ್ರಶಸ್ತಿ ಸಂಭಾಷಣೆಗೆ ಬಂದಿದ್ದು. ಸಂಭಾಷಣೆಗೆ ಜೀವ ತುಂಬಿದ ಎಲ್ಲ ಕಲಾವಿದರಿಗೆ, ಹಾಗೆ ನಮ್ಮ ಚಿತ್ರ ನಾನು ಮಾಡಬೇಕಾದ್ರೆ ಒಂದು ಕಾದಂಬರಿ ಅನುಭವ ಇರಬೇಕು ಅಂತ ಅಂದ್ಕೊಂಡು ಮಾಡಿದಂಥ ಚಿತ್ರ. ಒಂದಿಷ್ಟು ಚಿತ್ರಗಳು ನಿಮ್ಗೆ ನೋಡಬೇಕಾದ್ರೆ ಕತೆಗಿಂತ ಜಾಸ್ತಿ ಒಂದು ಎಕ್ಸ್ಪೀರಿಯನ್ಸ್, ಒಂದು ಇಮ್ಮರ್ಸಿವ್ ಎಕ್ಸ್ಪೀರಿಯನ್ಸ್ ಇರಲಿ, ಒಂದು ಬುಕ್ ಓದಿದ ಅನುಭವ ಆಗಲಿ ಅಂತ ಮನಸ್ಸಲ್ಲಿ ಇಟ್ಕೊಂಡು ಮಾಡಿದಂಥ ಚಿತ್ರ. ಅದಕ್ಕೆ ಸಪೋರ್ಟ್ ಮಾಡಿದ ನನ್ನ ಟೀಮ್ನ ಎಲ್ಲ ಮೆಂಬರ್ಸ್ಗೂ, ಹಾಗೆ ನಮ್ಮ ಚಿತ್ರದಲ್ಲಿ ಎಲ್ಲ ಹೊಸಬ್ರೇ ಹಾಕ್ಕೊಂಡು ಮಾಡಿದಂಥ ಚಿತ್ರ, ಎಲ್ಲ ಟೆಕ್ನಿಷಿಯನ್ಸ್, ಆ್ಯಕ್ಟರ್ಸ್ ಎಲ್ಲರೂ. ಅದಕ್ಕೆ ಸಪೋರ್ಟ್ ಮಾಡಿದಂಥ ರಕ್ಷಿತ್ ಶೆಟ್ಟಿ ಸರ್ ಹಾಗೂ ಪರಮ ಸಂಸ್ಥೆಗೆ ಧನ್ಯವಾದಗಳನ್ನ ಅವ್ರಿಗೆ ಅರ್ಪಿಸ್ತಾ ಇದ್ದೀನಿ ಅವಾರ್ಡ್ನ. ಥ್ಯಾಂಕ್ ಯು. ಮೊದಲನೇದಾಗಿ ರಾಘವೇಂದ್ರ ಚಿತ್ರವಾಣಿ ಅವರಿಗೆ ತುಂಬ ಹೃದಯ ಧನ್ಯವಾದ ಅರ್ಪಿಸ್ತೀನಿ. ಮತ್ತು ಸುರೇಶ್ ಅವರ ಇಡೀ ಕುಟುಂಬಕ್ಕೆ ಥ್ಯಾಂಕ್ ಯು ಹೇಳ್ತೀನಿ. ಮತ್ತು ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ ಥ್ಯಾಂಕ್ ಯು. ಸಿನಿಮಾ ಮಾಡಬೇಕಾದ್ರೆ ನನಗೆ ಜೊತೆಗೆ ನಿಂತಿರೋ ಇಡೀ ತಂಡ ಮತ್ತು ಸಿನಿಮಾ ಮಾಡ್ತೀನಿ ಅಂದಾಗ ನನಗೆ ಮೊದಲನೇ ಸಿನಿಮಾ ಅಂದಾಗ ಇನ್ವೆಸ್ಟ್ ಮಾಡೋಕ್ಕೆ ಬಂದ ಫಕೀರಪ್ಪ ಬಂಡಿವಾಡ ಅವ್ರನ್ನ ಈ ಟೈಮಲ್ಲಿ ನೆನಪಿಸ್ಕೊತೀನಿ ಮತ್ತು ಅವ್ರಿಗೆ ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ. ಮತ್ತು ನಾವು ಅಂದರೆ ಹೈದರಾಬಾದ್ ಕರ್ನಾಟಕದ ಭಾಷೆಯಲ್ಲಿ ಮಾಡಿರೋ ಸಿನಿಮಾ, ಅಲ್ಲೆಲ್ಲೋ ಫ್ರೇಮ್ ಇಟ್ಕೊಂಡು ಮಾಡ್ಕೊಬಂದಿರೋ ಸಿನಿಮಾ ನೀವು ಗುರುತಿಸಿ ನನಗಾಯಿತು, ಜಯಶಂಕರ್ ಆಯಿತು, ಮತ್ತೊಬ್ಬರು ಸ್ನೇಹಿತರಿಗೆ ನೀಡ್ತಿರೋ ತುಂಬ ಖುಷಿ ಆಗುತ್ತೆ. ಮತ್ತು ಜಯಶಂಕರ್ ಅವ್ರು ಒಂದು ವಿಷಯ ಹೇಳ್ತಿದ್ರಲ್ಲ ಹೋದಾಗ, ಅವರಿಗೆ ತುಂಬ ಭೂಸಾನೆಲ್ಲ ಪ್ರಶಸ್ತಿ ಸಿಕ್ಕಿದೆ, ಬೇರೆ ಬೇರೆ ದೇಶದಲ್ಲೆಲ್ಲ ಪ್ರಶಸ್ತಿ ಸಿಕ್ಕಿದೆ, ಕನ್ನಡದಿಂದ ಸಿಕ್ಕಿರೋ ಮೊದಲನೇ ಪ್ರಶಸ್ತಿ ಅಂತೆ ಜಯಶಂಕರ್ ಅವರಿಗೆ, ಅದು ಹೇಳಲಿಕ್ಕೆ ಹೇಳಿದ್ರು. ಥ್ಯಾಂಕ್ ಯು ಸರ್.